ಜೊತೆಗೆ ಸರ್ ಪ್ರಾಕ್ಟೀಸ್ ವಿಷಯದಲ್ಲಿ ನಿಮಗೆ ನೋಡಿದಾಗ ಸುಮಾರು ಜನ ಫಾರಿನರ್ಸ್ ಅಂದರೆ 25 ಹೆಚ್ಚು ದೇಶಗಳಿಂದ ಇಲ್ಲಿ ಬರ್ತಾರೆ ನಿಮ್ಮ ಸಲಹೆ ಪಡ್ಕೊಳ್ಳೋದಕ್ಕೆ. ಒಂದು ಅವರ ಪೇಷಂಟ್ ಪರ್ಸ್ಪೆಕ್ಟಿವ್ ಇಂದ ಅವರು ನಿಮ್ಮನ್ನು ಇಷ್ಟು ಅಪ್ಕೊಂಡಿರೋದಕ್ಕೆ ಯಾವ ಕಾರಣಗಳು ಇರ್ಬೋದು? ಇದೊಂದು ವೈದ್ಯನಾಗಿ ಸಣ್ಣ ಕೊಡುವಂಥ ವಿಷಯ. ಅಂದರೆ ಒಂದು ನನಗಿರುವಂಥ ಆಯುರ್ವೇದದಲ್ಲಿರುವಂಥ ಅಚಲವಾಗಿರುವಂಥ ನಿಷ್ಠೆ ನನ್ನ ಅಂದರೆ ನಮ್ಮ ಜ್ಞಾನ ಸ್ವಲ್ಪವೇ, ಆದರೆ ಅದ್ರ ಬಗ್ಗೆ ಇರುವಂಥ ವಿಶ್ವಾಸ, ಭಕ್ತಿ. ಅಂದರೆ ಭಕ್ತಿಗೆ ನಮ್ಮ ಹರೇಶ್ವರ ಗುರುಗಳು ಅಂದರೆ ಹೇಳ್ತಾರೆ, ಭಕ್ತಿ ಅಂದರೆ ಏನು? ಭಯವಿಲ್ಲದ ಪ್ರೀತಿಯೇ ಭಕ್ತಿ. ಭಯ ಇಲ್ಲದ ಪ್ರೀತಿಯೇ ಭಕ್ತಿ. ನಾವೆಲ್ಲ ಅಂದರೆ ದೇವರು ನೋಡಿ ಹೇಳ್ತಾನೆ ಅಂತ ಹೇಳ್ಕೊಂಡಲ್ಲ ನಾನು ತಪ್ಪು ಮಾಡಿದ್ದೇನೆ ಹಂಗಲ್ಲ. ಭಯ ಇಲ್ಲದ ಪ್ರೀತಿ ಇರ್ತದೆ ಅದು ಆಯುರ್ವೇದದ ಬಗ್ಗೆ ಪ್ರೀತಿ ಇಟ್ಕೊಂಡ್ರೆ, ಆ ನಿಷ್ಠೆ ಇಟ್ಕೊಂಡ್ರೆ, ನಾನು ಮಾತಾಡುವ ನಾನು ಎವ್ರಿ ಆಕ್ಟಿವಿಟೀಸ್ ನಾವು ಮಾಡುವಂಥ ಎಲ್ಲದರಲ್ಲೂ ಕೂಡ ಆ ಭಕ್ತಿ ಇದೆ. ದಟ್ ವಿಲ್ ಬ್ರಿಂಗ್ ಲಾಟ್ ಆಫ್ ಚೇಂಜಸ್. ನಾವು ಯಾರನ್ನಾರು ಮಾತಾಡ್ಸಿದ್ರು ಅಂದರೆ ಪೇಷಂಟ್ಸ್ ಅವರೆಲ್ಲ ಹೇಳೋದು, ಜಸ್ಟ್ ಕಮಿಂಗ್ ಹಿಯರ್ ಟು ಹರಿಹರಪುರ, ಐ ಡೋಂಟ್ ಐ ಮೀನ್ ದೇ ಸೇ ದಟ್ ಐ ಕಮ್ ಟು ಆರೋಗ್ಯನಿಕೇತನ, ಐ ಫೀಲ್ ಮಚ್ ರಿಲೀವ್ ಅಂತ ಹೇಳ್ತಾರೆ. ಓಕೆ, ಮಚ್ ರಿಲೀವ್. ನಾನು ಹೇಳೋದವಾಗ ಅಂದರೆ ಹರಿಹರಪುರಕ್ಕೆ ಬಂದಿದ್ದಕ್ಕೆ ಆರೋಗ್ಯನಿಕೇತನ ಹರಿಹರಪುರ. ಹರಿಹರಪುರದಲ್ಲಿ ಏನಿದೆ ಅಂತ ಹೇಳಿದರೆ, ಇಲ್ಲಿ 100 ಋಷಿಮನಿಗಳು ಇಲ್ಲಿ ಪೆನೆನ್ಸ್ ಮಾಡಿ ಹೋಗಿದ್ದಾರೆ. ಅವರ ತಪೋಶಕ್ತಿಯಿಂದ ಈ ಜಾಗಕ್ಕೆ ಆ ಶಕ್ತಿ ಇದೆ, ಅದು ನಿಮ್ಮ ಮನಸ್ಸು ಹಿಂಗೆ ಮಾಡ್ತಾ ಇದೆ. ದಟ್ ಗಿವ್ಸ್ ಯು ಥಿಂಗ್ ಅಂತ ಹೇಳೋದು. ಅದನ್ನು ಕನ್ಸಿಡರೇಷನ್ ಮಾಡ್ಕೊಂಡು ಅದಕ್ಕೂ ಅವರಿಗೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ನಾವು ಆಡುವ ಪ್ರತಿ ಮಾತು, ನಾವು ತಿಳಿಸುವ ಪ್ರತಿ ವಿಚಾರಕ್ಕೂ ಇಟ್ ಶುಡ್ ಬಿ ವಿತ್ ದ ಲಾಜಿಕ್. ಸುಮ್ಮನೆ ಹೇಳೋದಲ್ಲ. ಕನ್ವಿನ್ಸಿಂಗ್ ಅಂದ್ರೆ ನಮಗೆ ಗೊತ್ತಿರೋ ವಿಚಾರವನ್ನ ವೆನ್ ಯು ಸ್ಪೀಕ್ ಇಟ್ ಹ್ಯಾಸ್ ಲಾಜಿಕ್. ದೇ ಆಸ್ಕ್ ಯು ಕ್ವಶನ್ಸ್. ಸುಮಾರು ಕ್ವಶನ್ ಕೇಳಿದ್ದಾರೆ ಅವರು. 1000 ಕ್ವಶನ್ ಕೇಳಿದಾರಲ್ಲೋ, ಅವ್ರು 1000 ಕ್ವಶನ್ ಕೇಳಕ್ಕೆ ರೆಡಿಯಾಗಿ ಬಂದಿರ್ತಾರೆ. ಮೆನಿ ಟೈಮ್ಸ್ 3-4 ಕ್ವಶನ್ಗೆ ಅವ್ರು 1000 ಕ್ವಶನ್ಗೆ ಉತ್ತರ ಆಗೋಯ್ತು. ಯಾಕೆಂದ್ರೆ ಈಗ ಡಾಕ್ಟರ್ ಅವರು ಥಿಂಕಿಂಗ್ ಇದು ನೀನು ಯಾವ್ದು ಬೇಸಲ್ಲಿ ಮಾತಾಡ್ತಿದ್ಯಾ, ಇದು ಈ ಬೇಸಲ್ಲಿ 1000 ಕ್ವಶನ್ ಬರುತ್ತೆ. ಯು ಜಸ್ಟ್ ಸಿ ದ ಲೈಫ್ ಇನ್ ದಿಸ್ ಲೆವೆಲ್, ಆಲ್ ಅದರ್ ಕ್ವಶನ್ಸ್ ಆರ್ ಸಾಲ್ವ್. ಸತ್ವವಾಗಿ ಚಿಕಿತ್ಸೆನಾ ಅವಾಗ ಅವರು ದೇ ಆರ್ ಕನೆಕ್ಟೆಡ್. ದೆನ್ ವಾಟ್ ಎವರ್ ಯು ಸೇ, ನಾನು ನೀನು ಹೇಳಿದ್ರೆ ಮಾಡ್ತೀನಿ ಅಂತ ಹೇಳಿ ಅವಾಗ ಕಷಾಯ ಕಟ್ಟಿ ಕಷಾಯ ರಸ ಕಷಾಯ ಕೊಟ್ಟರು, ತಿಕ್ತ ರಸ ವೈದ್ಯ ಕಷಾಯ ಕೊಟ್ಟರು, ಘೃತಪಾನವನ್ನ 6ನೇ ದಿನಕ್ಕೆ ತಗೊಂಡೋಗಿ ಕೊಟ್ಟಾಗ ದೇವರ ಹೆಸರಲ್ಲಿ ಕುಡಿದು ಬಿಡ್ತಾರೆ. ಮನಸ್ಸಲ್ಲಿ ಅಂದ್ರೆ ಆ ಲಾಜಿಕ್, ಅವರ ಲಾಜಿಕ್ಗಳಿಗೆ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಅಂದ್ರೆ ಅವ್ರ ಏನ್ ಬೇಕು ಅಂತ ಹೇಳಕ್ ಬರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅವರವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ರೆ, ಯಾವ ದೇಶದವರೆಗೂ ಮನುಷ್ಯನೇ ಕೊನೆಗೆ ಅಂದ್ರೆ ನಾವು ಅಂದ್ರೆ ಭಾರತ ಅಂತ ಹೇಳಿದಾಗ ನನಗೆ ಅನ್ಸುತ್ತೆ ಭಾರತ ಅಂತ. ಭಾ ಅಂತ ಹೇಳಿದ್ರೆ ಜ್ಞಾನ ಅಲ್ಲ, ಭಾ ಅಂದ್ರೆ ಜ್ಞಾನ, ಜ್ಞಾನ ರಥ ಅಂತ ಹೇಳಿದ್ರೆ ರತಿ. ಯಾರು ಎಂಜಾಯ್. ಯಾವ ಭೂಭಾಗದಲ್ಲಿ ಜ್ಞಾನವನ್ನೇ ರಮಿಸುತ್ತಿದ್ದರು ಆ ಭೂಭಾಗವೇ ಭಾರತ. ಆ ಭಾಗದಲ್ಲಿ ಹುಟ್ಟಿರುವ ನಾವು ಇಲ್ಲಿ ನಮಗಿರುವಂತ ಜ್ಞಾನ ಅಂದ್ರೆ ನಮಗೆ ಸಂಸ್ಕಾರದ ಮೂಲಕ ಸಿಕ್ಕಿರುವ ಜ್ಞಾನಾದಿಗಳು ಅಂದ್ರೆ ಟ್ರೆಡಿಷನಲ್ ಆಗಿ ಇದನ್ನ ಸಬ್ಸ್ಟಿಟ್ಯೂಟ್ ಯಾರು ಮಾಡಕ್ಕೆ ಸಾಧ್ಯ ಆಗುದಿಲ್ಲ. ಸೊ ದಟ್ಸ್ ವೈ ಇದು ವಿಶ್ವಗುರು ಭಾರತ ಆಗಕ್ಕೆ ಏನು ಕಷ್ಟ ಇಲ್ಲ. ಇಫ್ ಯು ಆರ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಭಾರತ. ಅದ್ರಲ್ಲಿ ಆಯುರ್ವೇದ ಅತ್ಯದ್ಭುತ ವಿಜ್ಞಾನ. ವಿ ಡೋಂಟ್ ನೀಡ್ ಅಂದ್ರೆ ಆರ್ಥಿಕ ಚಿಕಿತ್ಸೆ ಈಗ ನಮಗೆ ಕಷ್ಟ ಇದೆ, ಹೌದು. ಯಾಕಂದ್ರೆ ನಾವು ಇವಾಲ್ವ್ ಆಗಬೇಕಿನ್ನು ಅಷ್ಟೇ. ಅಂದ್ರೆ ಆಸ್ ಎ ಫಿಸಿಷಿಯನ್ ಯು ಹ್ಯಾವ್ ಟು ರಿವೀಲ್ ದ ಟ್ರೂತ್ಸ್ ವಾಟ್ ಎವರ್ ಇಟ್ ಇಸ್. ಅವಸ್ಥಾ ವಿಶೇಷವಾಗಿ ಚಿಕಿತ್ಸೆ ಮಾಡಿದ್ರೆ ಚಿಕಿತ್ಸೆ ಆಗದೆ ಒಂದಂತೂ ಇದೆ. ಏನಂತ ಹೇಳಿದ್ರೆ ತತ್ಪ್ರತಿಪಕ್ಷಂ ಔಷಧಂ ಪ್ರಯುಜ್ಯಮಾನ ಆಶು ಸಿದ್ಧಯೇ ಸಂಪದ್ಯತೆ. ಪ್ರಸಾದ್ ಸರ್ ಯಾವಾಗ ನಮಗೆ ತತ್ಪ್ರತಿಪಕ್ಷಂ ಔಷಧಂ ಪ್ರಯುಜ್ಯಮಾನಂ, ಅದಕ್ಕೆ ಪ್ರತಿಪಕ್ಷ ಔಷಧಂ, ಅದಕ್ಕೆ ಪ್ರತಿಪಕ್ಷವಾಗಿರುವಂತ ಎಕ್ಸಾಕ್ಟ್ ಆಗಿ ಅದಕ್ಕೆ ಆಪೋಸಿಟ್ ಆಗಿರುವಂತ ಔಷಧಂ ಪ್ರಯುಜ್ಯಮಾನ ಮಾಡಿದರೆ ಮಾಡ್ತಾ ಹೋದರೆ ಆಶು ಸಿದ್ಧಯೇ ಕ್ವಿಕೆಸ್ಟ್ ಪಾಸಿಬಲ್ ಟೈಮಲ್ಲಿ ಲೀಸ್ಟ್ ವಿತ್ ದ ಲೀಸ್ಟ್ ಅಮೌಂಟ್ ಆಫ್ ಮೆಡಿಸಿನ್ ಇಂಟರ್ವೆನ್ಷನ್ಸ್ ಈಸಿಯಾಗಿ ಚಿಕಿತ್ಸೆ ಇದೆ. ನಾವು ಹಾಕೊಂಡಿರೋದು ಕಿರೀಟ ಆಯುರ್ವೇದ ಸ್ಲೋ ಅಲ್ಲ. ನಾವು ಅವಸ್ಥೆಯನ್ನು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಅಸ್ಯ ಅವಸ್ಥಾಯಾಮ ಅಸ್ಯ ಔಷಧಸ್ಯ ಕಾಲೋವ ಅಕಾಲೋವ ಎರಡು ಥಿಂಗ್ಸ್. ಆತುರ ಅವಸ್ಥಾ ಅಥವಾ ಕಾಲ ಸಂಜ್ಞಾ. ನಮಗೆ ಯಾವ ಕಾಲ? ಆತುರನ ಅವಸ್ಥೆ. ಅಂದ್ರೆ ಆತುರನ ಅವಸ್ಥೆ ಅಂತ ಹೇಳಿದ್ರೆ ರೋಗಿಯ ಅವಸ್ಥೆ. ರೋಗಿಯ ಅವಸ್ಥೆ ಯಾವುದು? ರೋಗದ ಅವಸ್ಥೆ. ರೋಗ ಅನ್ನೋದು ಎಂಥದ್ದು
ಹೋಗ್ತಾ ಇದೆ, ಅದು ಮುಂದೆ ಹೋಗ್ತಿದೆ. ಅಂದ್ರೆ ಅದು ತತ್ತಲ್ಲಕ್ಷಣ ಸಮಷ್ಟಿ ವೇದಿತ ಶರೀರ ಆಭ್ಯಂತರ ವಿಕೃತಿ ಪರಂಪರಾ ಇವ ಗತ ರೋಗ, ಪರಮಾರ್ಥದ ರೋಗ. ವಿಕೃತಿ ಪರಂಪರೆ ಅಂತ ಹೇಳಿದ್ರೆ ಪರಂಪರೆ ಮುಂದುವರ್ಕೊಂಡು ಹೋಗ್ತಾ 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 ಹಿಂಗೆ ಹೋಗ್ತಾನೆ ಇದೆ. ಅದನ್ನ ನನಗೆ ಆ ಅವಸ್ಥೆ ನನಗೆಲ್ಲೋ ಒಂದು ಪಾಯಿಂಟ್ ಅಲ್ಲಿ ಬರೋದು. ಅವನು ಸ್ಟಾರ್ಟಿಂಗ್ ಅದು ಬರಂಗಿದೆ, ಎಲ್ಲೋ ಬಂದು ನಾನು ಮುಂದೆ ಕೂತ, ಅವನು ಮುಂದೆ ಕೂತಾಗ ನಾನು ರೋಗ ಚಿಕಿತ್ಸೆ ಮಾಡಿದಾಗಲ್ಲ, ರೋಗದ ಅವಸ್ಥೆಗೆ ಆತರ ಅವಸ್ಥೆ ಅದು ಕಾಲ ಕಾಲ ಸಂಜ್ಞಾ ಅದರ ಅಸ್ಯ ಅವಸ್ಥಾಯ ಅಸ್ಯ ಔಷಧಸ್ಯ ಕಾಲೋವ ಅಕಾಲೋವ. ನಾನೀಗ ಒಂದು ಚೂಸ್ ಮಾಡಿಲ್ಲ, ಚೂಸ್ ಅಂತ ಮೆಡಿಸಿನ್, ನಾಟ್ ಜಸ್ಟ್ ಅಂದ್ರೆ ಪ್ರಿಸ್ಕ್ರಿಪ್ಷನ್ ಅಲ್ಲ, ಸಜೆಷನ್ಸ್ ಇಂದ ಹೇಳಿದ್ರು ಈ ತರ ಮಾಡು ಹಂಗಂತೆಲ್ಲ ಹೇಳಿ ಅರ್ಥ ಮಾಡ್ಕೊಂಡಿರುವಂತ ನನ್ನ ತಲೆಯಲ್ಲಿ ಒಂದು ಪ್ರಿಸ್ಕ್ರಿಪ್ಷನ್. ಅಸ್ಯ ಅವಸ್ಥಾಯ ಅಸ್ಯ ಔಷಧಸ್ಯ, ಈ ಅವಸ್ಥೆಯಲ್ಲಿ ಈ ಔಷಧದ ಕಾಲವ ಅಕಾಲವ, ಥಿಂಕ್ ಟ್ವೈಸ್ 10 times 100 times. And ಅಪ್ರಾಪ್ತ ಅತೀತ ಕಾಲಸ್ಯ ಔಷಧಂ ಯೋಗಿಕಂ ಭವತಿ. ಅದರದ್ದು ಏನಂತ ಹೇಳಿದ್ರೆ ಹುಸೇನ್ ಬೋಲ್ಟ್ ಓಡ್ತಾ ಇದ್ದಾನೆ ಅಂದ್ರೆ ದಿಸ್ ಎಕ್ಸಾಂಪಲ್ ಐ ಥಿಂಕ್ ಇದನ್ನ ಹಾಕಿದ್ದ. ಸೊ ಹುಸೇನ್ ಬೋಲ್ಟ್ ಓಡ್ತಾ ಇದ್ದಾನೆ, ಹುಸೇನ್ ಬೋಲ್ಟ್ ಫೋಟೋ ತೆಗಿಬೇಕು ಆಸೆ. ಸೊ ಕ್ಯಾಮ್ರಾ ಇಟ್ಕೊಂಡು ನಿಂತಿದ್ದೀನಿ, ಬೋಲ್ಟ್ ಬರ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ದೀನಿ. ಅವ್ನು ಬರಕ್ಕಿಂತ ಮುಂಚೆ ಕ್ಲಿಕ್ ಮಾಡಿದ್ರು ಹುಸೇನ್ ಬೋಲ್ಟ್ ಇಲ್ಲ, ಬಂದು ಹೋದ್ಮೇಲೆ ಕ್ಲಿಕ್ ಮಾಡಿದ್ರು ಹುಸೇನ್ ಬೋಲ್ಟ್ ಇಲ್ಲ. ನನಗೆ ಅದು ಹಿಡಿಬೇಕಾದ ಸಂದರ್ಭದಲ್ಲಿ ಹಿಡಿಲಿಲ್ಲ ಅನ್ನೋ ದೋಷ ಬಂತು. ನನ್ನ ಹತ್ರ ಒಳ್ಳೆ ಕ್ಯಾಮ್ರಾ ಇದೆ, ಹುಸೇನ್ ಬೋಲ್ಟ್ ಇದ್ದಾನೆ, ಆದ್ರೆ ಪಿಕ್ಚರ್ ಇಲ್ಲ. ನನ್ನ ಹತ್ರ ಚಿನ್ನದ ಔಷಧಿ ಇದೆ, ಚಿನ್ನದ ಔಷಧಿ ಅದ್ಭುತವಾಗಿದ್ದ ಔಷಧಿ ಇದೆ, ಅದರದ್ದು ಕಾಲ ಬಂದಿಲ್ಲದೆ ಇದ್ರೆ ಅದು ಬಂದು ಹೋದ ಮೇಲೆ ಆ ಔಷಧಿ ಉಪಯೋಗಿಸಿದೆ ಯೌಗಿಕಂ ಭವತಿನ. ಆ ಥರದಲ್ಲಿ ಅದನ್ನ ತತ್ಪ್ರತಿಪಕ್ಷ ಔಷಧಂ ಪ್ರಯುಜ್ಯಮಾನ, ಅದಕ್ಕೆ ಪ್ರತಿಪಕ್ಷವಾಗಿರುವ ಔಷಧಿ. ನಿಧಾನ ಪ್ರತಿಪಕ್ಷ ಔಷಧಂ ಪ್ರಯುಜ್ಯಮಾನಂ, ಸನ್ನಿಕೃಷ್ಟ ನಿಧಾನಮೋ ವಿಪ್ರಕೃಷ್ಟ ನಿಧಾನ ಎಲ್ಲ ಗಮನ ಇಟ್ಟು ತತ್ಪ್ರತಿಪಕ್ಷಂ ಔಷಧಂ ಪ್ರಯುಜ್ಯಮಾನ ಆಶುಚಿತೆ ಸಂಬಂಧಿಸಿದೆ. ಖಂಡಿತ ಆಗುತ್ತೆ, ವಿ ಕ್ಯಾನ್ ಡೆಫಿನೆಟ್ಲಿ ಟ್ರೀಟ್ ದ, ನಮಗೆ ಎದುರು ಕಾಣ್ತಿರುವಂತೆ ಎಮರ್ಜೆನ್ಸಿನೂ ಮಾಡ್ಬೋದು. ಎವ್ರಿಥಿಂಗ್ ಇಸ್ ಎಮರ್ಜೆನ್ಸಿ ಇಫ್ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸರ್, ನೀವು ವಿದ್ಯಾರ್ಥಿಗಳು ಸುಮಾರು ಜನ ಹೇಳಿದ್ದಾರೆ, ಅಂದರೆ ಎಷ್ಟೊಂದು ಅವ್ರ ಬಗ್ಗೆ ಕೇಳಕ್ಕೆ ಹೋದಾಗ ಎಷ್ಟೊಂದು ಕಥೆಗಳಿದ್ದಾರೆ ಸರ್. ಯಾವ್ದು ಹೇಳಿದ್ರು ನಮ್ಗೆ ಯಾವುದಾದ್ರು ಒಂದು ಇಂಟ್ರೆಸ್ಟಿಂಗ್ ಕಥೆಗಳು, ಅಂದರೆ ಪೇಷನ್ಸ್ಗಳು ನೀವು ಹಂಚ್ಕೊಳ್ಳೋಕೆ ಇಷ್ಟಪಡೋದು, ಅಂದರೆ ಒಂದಷ್ಟು ಮೋಟಿವೇಶನ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾವುದಾದ್ರು ಒಂದು 2 ರೋಗಿಗಳ ಬಗ್ಗೆ ಅವ್ರು ಈ ಹಂತದಲ್ಲಿ ಬಂದಿದ್ರು, ನಿಮ್ಮ ಬಗ್ಗೆ ಹೇಳ್ಕೊಳ್ಳೋದಲ್ಲ, ಆದರೆ ಹಾಗೆ ಅಂದರೆ ಜಸ್ಟ್ ಅಂದರೆ ನಾನು ಎಕ್ಸಾಂಪಲ್ ಹೇಳ್ತೀನಿ. ಅಂದರೆ ಈಗ ರೋಗಿಗಳು ತುಂಬ ಅದರದ್ದು ನೀ ಯಾವುದಾದ್ರು ಒಂದು ವಿಷಯ ಕೇಳಿದ್ರೆ ಅದು ಕೇಳ್ಬೋದು. ನಾನು ಈಗ ನಿನ್ನೆ ಮೊನ್ನೆ ನೋಡಿದ ಒಂದೆರಡು ಅಸೆಸ್ಮೆಂಟ್ ಅಂತ ಹೇಳ್ತೀನಿ, ಅಂದರೆ ಹೆಂಗೆ ಮಾಡ್ಬೋದು ಅನ್ನೋದಷ್ಟೇ. ಚಿಕಿತ್ಸೆದು ಸಿಕ್ಕಿರೋದು ತುಂಬ ಇರೋದು, ಅದಕ್ಕೆ ಲಾಭ ಅಂದರೆ ಅದ್ಭುತವಾಗಿ ಮಿರಾಕ್ಯುಲಸ್ ಆಗಿರುವಂಥ ಅನೇಕ ಮಿರಾಕ್ಯುಲ್ ಅನ್ನೋ ಪದವೇ ಏನಾಗುತ್ತೆ ಅಂತ ಹೇಳಿದ್ರೆ ದಿಸ್ ಇಸ್ ಮೋರ್ ಕಾಂಟ್ರಿಬ್ಯೂಷನ್ ಫ್ರಮ್ ಅದರ್ ಸೈಡ್ ಅಂತ ಅದು ಬರ್ತದೆ ನನಗೆ. ಅದರಲ್ಲಿ ಅದನ್ನು ಬಿಟ್ಟು ನಾನಂದರೆ ಒಂದು ಪೇಷಂಟಿಂದ ನಾನು ಹೇಳೋದಂದ್ರೆ ಹೆಂಗೆ ಅಸೆಸ್ ಮಾಡ್ಬೋದು ಅಂತ. ನನಗೆ ಈಗ 2 ದಿನದ ಹಿಂದೆ ಒಬ್ಬರು ಮಂಗಳೂರಿಂದ ಬಂದಿದ್ರು ಲೆಕ್ಚರ್ ಅವರು. ಅವರಿಗೆ ಸೀನುಸೀತ ಅನ್ನೋದು ದೋಷ. ಸೀನುಸೀತ ಅವರು ಜರ್ಮನಿಯಲ್ಲಿದ್ದರು, ಆಮೇಲೆ ಅವರಿಗೆ ಫಿಸಿಕ್ಸ್ ಲೆಕ್ಚರ್ ಆಗಿ ಮಂಗಳೂರು ಒಂದು ಯೂನಿವರ್ಸಿಟಿ ಬಂದಿದ್ದಾರೆ. ಕೊಪ್ಪದವರೆಗೆ ಹೋಗೋದಲ್ಲಿ, ಕೊಪ್ಪ ಅನ್ನೋದು ಹೆಂಗಿದ್ರು ನಮಗೆ ಗೊತ್ತಿದೆ, ಅದು ಮಲೆನಾಡು ಪ್ರದೇಶ. ಮಂಗಳೂರು ಅನ್ನೋದು ಅತಿ ಕರಾವಳಿ ಪ್ರದೇಶ. ಸೊ ಕರಾವಳಿ ನಾವಿಲ್ಲಿ ಇದೆಲ್ಲ ಸೀನುಸೀತಾದಿಗಳು ಶ್ವಾಸ ರೋಗ ಎಲ್ಲ ಜಾಸ್ತಿಗಳು ಇದ್ದವ್ರ ಮಕ್ಕಳಿಗೆ ಏನು ಮಾಡಿದ್ರು ಕಮ್ಮಿ ಆಗಂಗಿಲ್ಲ. ಇಲ್ಲಿ ಮಲೆನಾಡಿನ ಒಂದು ದೋಷ. ಎಕ್ಸಾಮ್ ಅವರಿಗೆ ನೀವು ಸ್ಕೂಲಿಗೆ ಹಾಕಬೇಡಿ, ಅಂದರೆ ಸೋಕಿನ ಹಾಕಬೇಡಿ, ಒಂದು ಅರ್ಧಕ್ಕೆಲ್ಲ ಸರಿಯಾಗಿ ಔಷಧಿ ಬೇಡ ಅಂತ ಹೇಳುತ್ತೆ, ಅದನ್ನು ಮಾಡ್ತಾರೆ, ಎಷ್ಟು ಜನ ಆರಾಮ ಆಗ್ತಾರೆ. ಇವರು ಮಂಗಳೂರಲ್ಲಿ ಇದ್ದವರಿಗೆ ಸೀನುಸೀತ ದಿನ ಇದೆ ಏನಾಯಿತು ಅಂತೆಲ್ಲ ಕೇಳಿದೆ. ಆಮೇಲೆ ತುಂಬ ಡಿಸಿಪ್ಲಿನ್ಡ್ ಪರ್ಸನಾಲಿಟಿ. ಅವರಿಗೆ ಏನಾಯಿತು ಇದರದ್ದು ಎಂತ ಅಂದರೆ ಚಾಕ್ಟೀಸಿಂದ ಒಂದು ಚಾಕ್ಟೀಸು ಅದರಿಂದ ಒಂದು ಕಾರಣ. ಆಮೇಲೆ ಮತ್ತು ಕೇಳಿದ್ರೆ ಇಷ್ಟು ಚಾಕ್ಟೀಸ್ ಇಷ್ಟೇ ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಮತ್ತೇನಾಗಿದೆ ಫ್ಯಾನ್ ಗೀನಡಿ, ಫ್ಯಾನ್ ಅಡಿ ಮಲಗ್ತಾರೆ, ಫ್ಯಾನ್ ಅಡಿ ಮಲಗೋದು ಇನ್ನೊಂದು ಕಾರಣ. ಆದರೆ ಫ್ಯಾನೇ ಅಷ್ಟು ಮಾಡೋಕ್ಕೆ ಸಾಧ್ಯ ಇಲ್ಲ ಅವರಿಗೆ, ಅಂದರೆ ಇನ್ನೆರಡು ಆಯಿತು. ಇನ್ನು ಮತ್ತೊಂಚೂರು ವಿಚಾರಿಸಿದಾಗ ಅವ್ರ ಮನೆ ಹತ್ರ ಎಲ್ಲ ಧೂಳಿದೆ, ಅದು ಕನ್ಸ್ಟ್ರಕ್ಷನ್ ಎಲ್ಲ ತುಂಬ ಆಗ್ತಿದೆ, ಅದು ಒಂದು ಪ್ರಧಾನ ಕಾರಣ. ಆದರೂ ಸಿಂಗಲ್ ಟಾಟನ್ನು ನಾವು ಫಿಕ್ಸ್ ಮಾಡೋಕ್ಕೆ ಅದರಲ್ಲೇ ಸಂಪ್ರಾಪ್ತಿಯನ್ನು ನಿರ್ಧಾರ ಮಾಡೋಕ್ಕಾಗ್ತಿರಲಿಲ್ಲ. ಕೊನೆಗೆ ಅರ್ಧ ಗಂಟೆ ತಗೊಂಡ್ರು ಮುಗಿದೇ ಇದ್ದ ಸಂದರ್ಭದಲ್ಲಿ ಎಷ್ಟೆಷ್ಟು ಪ್ರಯತ್ನ ಮಾಡಿದಾಗಲೂ ನಾನು ಪ್ರಿಸ್ಕ್ರಿಪ್ಷನ್ ಬರೀಬೇಕು ಅಂತ ಕೂತಾಗ ಜಸ್ಟ್ ಹಿಂಗೆ ಅಂತ ಯೋಚನೆ ಮಾಡೋದು ಅವ್ರು ಹೇಳ್ತಿದ್ರು, ಸರ್ ಊಟ ಮಾಡೋಕ್ಕೆ ಟೈಮ್ ತಗೊಂಡ್ರೆ ಲೇಟ್ ಆಗಿದೆ, ಅಂದರೆ ಏನು ಊಟ ಮಾಡೋ ಟೈಮ್ ಜಾಸ್ತಿ ತಗೊಂಡ್ರೆ ನಾನು ತೊಂದರೆ ಹೇಳಿ ಆಗುತ್ತೆ ಅಂತ. ಎಷ್ಟೊತ್ತಾಗುತ್ತೆ? ಇಲ್ಲ ಸರ್ ಅವರು ಅಂದರೆ ತುಂಬ ಡಿಸಿಪ್ಲಿನ್ಡೇ, ಮಾರ್ನಿಂದ ಕಾಲೇಜಿಗೆ ಹೋಗಬೇಕಾಗಿ ವಸ್ತುಗಳನ್ನೆಲ್ಲ ಅಲ್ಲೇ ಓದ್ತಾ ಅವ್ರು ಊಟ ಮಾಡ್ತಾರೆ. ಎಷ್ಟೊತ್ತಾಗಿದೆ? 3/4 ಗಂಟೆಗೆ 1 ಗಂಟೆ. ದಟ್ ಈಸ್ ದ ನಿಧಾನ. ಅಂದರೆ ಅವರು ಮೊದಲು ಅವರಿಗೆ ಉತ್ತರ ಹೇಳಿದ್ದಾರೆ,
ಒಂದೇ ಒಂದು ಅಕ್ಕಿ ಬೇಯಿಸಿ ಇಟ್ಕೊಂಡಿದ್ದೀವಿ. ಕಾಲು ಒಂದು ಅದ್ರ ದೊಡ್ಡ ಅಕ್ಕಿ ಹಾಕಿ ಬೇಯಿಸ್ತಾ ಇದ್ದೀವಿ. 5 ನಿಮಿಷದಲ್ಲಿ ಮತ್ತೊಂದು ಚೂರು ಹಾಕೋದು, 10 ನಿಮಿಷದಲ್ಲಿ ಮತ್ತೊಂದು ಚೂರು ಹಾಕೋದು, 15 ನಿಮಿಷದಲ್ಲಿ ಹಾಕೋದು, 20 ನಿಮಿಷ ಹಾಕಿದ್ರೆ ಹಾಕೋಷ್ಟೊತ್ತಿಗೆ ಹಾಕಿ ತಿನ್ನಕ್ಕೆ ಬರ್ತದೆ. ತಿನ್ನಕ್ಕಾಗತ್ತೆ. ಅಯ್ಯೋ ನೀವು ಹಾಗೆ ಮಾಡಿ ಕಳಿಸ್ತಿದ್ದೀರ ಹಂಗಿದ್ರೆ ಒಂದೇ ತುತ್ತಿಗೂ ಲಾಸ್ಟ್ನೇ ತುತ್ತಿಗೂ 1 ಗಂಟೆ ಡಿಫ್ರೆನ್ಸ್. ಒಂದೇ ತುತ್ತು ಎಷ್ಟು ಜೀರ್ಣ ಆಗಿದೆ ಲಾಸ್ಟ್ ತಿನ್ನೋದಕ್ಕೆ, ಮಧ್ಯದಲ್ಲೆಲ್ಲ ಎಷ್ಟು ಜೀರ್ಣ ಆದ್ರು ಏನೇನೋ ಹಾಗೆ ಕೊನೆಗೆಲ್ಲ ಆಗಷ್ಟು ಹೊರಗಡೆ ಕಳಿಸ್ಲೇಬೇಕು. ಇವರು ಇಲ್ಲಿದ್ದವರು ಸಮಾನಾದಿಗಳು ಇದಾರಲ್ಲ, ವಿವೇಚನೆ ಮಾಡಿ ಕಳಿಸ್ಲೇಬೇಕು. ಅವ್ರ ಟೈಮ್ ಮುಗಿತಾ ಬರ್ತಾ ಇದೆ. ಫುಲ್ ಆದವ್ರನ್ನ ಕಳಿಸ್ತಾರೆ, ಮುಕ್ಕಾಲಾದವ್ರನ್ನ ಕಳಿಸ್ತಾರೆ, ಕಾಲ್ ಭಾಗ ಇದ್ದವ್ರನ್ನ ಕಳಿಸ್ತಾರೆ. ಒಟ್ಟು ಕಳಿಸ್ಲೇಬೇಕು. ಒಳಗಡೆ ಹೋದ್ಮೇಲೆ ಅವ್ರು ಏನ್ ಮಾಡ್ತಾರೆ, ನಮ್ಮ ಶರೀರದ ಭಾಗ ಆಗೋದಿಲ್ಲ. ಅವರು ಭಾಗ ಆಗದಿದ್ದು ಆಡ್ತಿರೋ ಒಂದು ಆಟ ಅದನ್ನೆಲ್ಲ ಪ್ರವೋಕ್ ಮಾಡ್ತಿರೋ ಫ್ಯಾಕ್ಟರ್ಸ್ ಫ್ಯಾನು ನಿಮ್ದು ಟೆಸ್ಟ್ ಇದ್ರದ್ದು ಅದೆಲ್ಲ ಆಗಿದೆ. 3 ಚೇಂಜ್ ಮಾಡಕ್ಕೆ ಹೇಳಿದ್ದೆ ಅವರಿಗೆ. ಅಂದ್ರೆ ಬೋರ್ಡ್ ಅಲ್ಲಿ ಮುಗಿ ಕೆಳಗಡೆ ಬರೆಯೋದು, ಫ್ಯಾನ್ ಇಂದ ಕಾರ್ಟೂನ್ ಇಂದ 3-4 ಕಡೆ ಹಾಕೊಳ್ಳೋದು. 4 ನಂಬರ್ ಫ್ಯಾನ್ ಇತ್ತು, ಅದನ್ನು 3 ಕಿಳಿಸಿ ಅಥವಾ 2 ಕಿಳಿಸಿ ಅಂತ ಹೇಳಿ ಒಪ್ಸೆ ಆಗಿತ್ತು. ಮನೆ ಚೇಂಜ್ ಮಾಡಕ್ಕೆ ಅವರೇ ಹೋಗ್ಬಿಟ್ಟಿದ್ರು. ಸೊ 3 ಆಗಿತ್ತು. ಅಷ್ಟಾದ್ರೂ ಕೂಡ ಇಷ್ಟು ಮಾಡಿದ್ರೆ ಮುಗಿದೇ ಹೋದ್ರೆ ಅಂತ ನನಗೆ ಯೋಚನೆ ಆಗಿತ್ತು. ಅಂದ್ರೆ ಪ್ರಧಾನ ಕಾರಣ ಸಿಗ್ತಿರ್ಲಿಲ್ಲ ಅಲ್ಲಿ. ಸೊ ಈ ಊಟದ್ದು ಸೊ ನಾನು ಹೇಳಿದೆ, ಅಯ್ಯೋ ನೀವು ಹಂಗೆ ಮಾಡೋದನ್ನ ಮಾಡಿದ್ರೆ ನಿಮಗೆ ಇನ್ನು 20 ವರ್ಷ ಬಿಟ್ಟು 10 ವರ್ಷ ಬಿಟ್ಟು ಶುಗರ್ ಬರೋದನ್ನು ತರಿಸೋದಕ್ಕೋ, ನಿಮಗೆ ಬರುವಂತ ನೀವು ಈಗ ಹೋಗ್ಬೇಕಾದ್ರೆ ಫ್ಯಾಟಿ ಲಿವರ್ ಆಗೋದನ್ನು ತಡೆಯಕ್ಕೋ, ನಿಮ್ಗೆ ಹೃದಯ ತೊಂದರೆ ಬರೆಯೋ ತಡೆಯಕ್ಕೋ ಇದೊಂದು ಪ್ರಯೋಗ ಸಾಕು. ಅದೆಲ್ಲ ಸಾಧ್ಯತೆಗಳೆಲ್ಲ ಇಲ್ಲ ಆಗಿಬಿಡುತ್ತೆ. ನೀವು ಇಷ್ಟು ಮಾಡಿ. ಖುಷಿ ಆಯ್ತು ಸರ್. ಇನ್ನೊಂದು ಕುತೂಹಲದ ಪ್ರಶ್ನೆ, ಹಾಗಾಗಿ ನಾವು ರೀಸೆಂಟಾಗಿ ಅದರ ಸಂಪರ್ಕ ಬೆಳೆಸ್ಕೊಂಡಿರೋದ್ರಿಂದ ನಿಮ್ಮ CV ನೀವೇ ಪ್ರೌಢಾಗಿ ವಾಲಂಟಿಯರ್ ಆಫ್ ಆಧಾರ್ ಅಕಾಡೆಮಿ, ಲರ್ನಿಂಗ್ ಸ್ಟೂಡೆಂಟ್ ಆಫ್ ಸಾವಿತ್ರಿ ಮೇಡಮ್ ಅವರ ಹೆಸರಿನಲ್ಲಿ ಒಂದು ಯೂನಿಟ್ ಅನ್ನು ಓಪನ್ ಮಾಡೋದು, ಈ ವಿಷಯಗಳ ಸುತ್ತ ನಿಮ್ಮ ಭಾವನೆಗಳೇನು? ಈ 46-47 ವಯಸ್ಸಲ್ಲಿ ನೀವು ಅಷ್ಟೊಂದು ಸುದೀರ್ಘ ಸಂಪರ್ಕಗಳು ಏನು ಕಾರಣಗಳು? ಅಂದ್ರೆ ನಾನು ನಂದು ಇದಾದ್ಮೇಲೆ ನಾನು ಮತ್ತೆ MD ಮಾಡಿದೆ. MD ಮಾಡುವಾಗ ಒಂದ್ಸತಿ ಅದು ಕಂಪಲ್ಸರಿ ಇರುತ್ತೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಸೆಮಿನಾರ್ ಎಲ್ಲ ಮಾಡಬೇಕು ಅಂತ, ಅದು ಅಟೆಂಡ್ ಮಾಡಬೇಕು ಅಂತ. ಅದಕ್ಕೆ ಒಂದು ಸೆಮಿನಾರಿಗೆ ಅದು ಹೋಗಿದ್ವು ಮೂಡುಬಿದ್ರೆಗೆ. ಆವಾಗ ಹೊರಗಡೆ ಕೂರೋದು ಒಳಗಡೆ ಕೂರೋದು ಆಗತ್ತಿಲ್ಲ. ಹಿಂಗೆ ಸೆಮಿನಾರ್ ಸರ್ಟಿಫಿಕೇಟ್ ಕೂತಾಗ ಪ್ರಶ್ನೆಗಳಿವೆ. ಅವಾಗ ಒಂದು ಸ್ವಲ್ಪ ಕೂತಿದ್ದೆ. ಆಮೇಲೆ ಒಳಗಡೆ ಹೋದು. ಅಷ್ಟೊತ್ತಿಗೆ ಈಗ ಸಾವಿತ್ರಿ ಮೇಡಮ್ ಅಂತ ಅವ್ರ ಹೆಸರು ಹೇಳ್ಬಿಟ್ಟು ಅವ್ರದ್ದು ಸೆಷನ್ ಅಂತ ಹೇಳಿದ್ರು. ನಾನು ಹೊರಗಡೆ ಬರೋನಿದ್ದೆ. ಅಷ್ಟೊತ್ತಿಗೆ ಮಾತಾಡ್ಬಿಟ್ರು. ಅಲ್ಲೇ ಕೂತ್ಕೊಂಡೆ. ಇಲ್ಲ ನೋಡಿದ್ರೆ ಬಾಗಿಲು ಹಾಕಿದ್ರು, ಕೂತ್ಕೊಂಡೆ. ಅವಾಗ ಮೇಡಮ್ ಬಗ್ಗೆ ಒಂದು 2-3-4-5 ನಿಮಿಷ ಅವ್ರದ್ದು ಬಯೋಡೇಟಾ ಎಲ್ಲ ಓದಿದ್ದು. ಆಮೇಲೆ ಮೇಡಮ್ ಬಂದ್ರು. ಮೇಡಮ್ ಬಂದು ಅವಾಗ ಇದೆಷ್ಟೋ ತನಕ 5 ನಿಮಿಷ ಓದಿದ್ದು ಎಲ್ಲ ಅದೆಲ್ಲ ನನ್ನ ಕ್ವಾಲಿಫಿಕೇಶನ್ನಿಗೆ ಅಂತ ಐ ಆಮ್ ದ ಸ್ಟೂಡೆಂಟ್ ಆಫ್ ಡಾಕ್ಟರ್ ಸೋಮೇಶ್ ಸರ್ ಅಂತ ಹೇಳಿ ನನಗೆ ನನ್ನ ಗುರುಗಳದ್ದು ಇದೆಲ್ಲ ಯೋಚನೆ. ಅವತ್ತು ನಾನು ಏನಾಯ್ತು ಅಂದರೆ ಅಲ್ಲೇ ಕೂತ್ಕೊಂಡಿದ್ದೆ. ಮೇಡಮ್ ಒಂದು 2-3 ಕೇಸು ಅದೆಲ್ಲ ಏನೋ ಹೇಳಿದ್ರು. ಆ ಸಂದರ್ಭ ಬಂದಿದ್ದೆ. ನಾನು ಅವತ್ತಿಂದ ಮೇಡಮ್ ಸ್ಟೂಡೆಂಟ್ ಆದೆ. ಅಂದರೆ ಐ ಬಿಕೇಮ್ ದ ಸ್ಟೂಡೆಂಟ್. ನಾನು ಅವ್ರನ್ನ ಅದ್ರ ಮೀಟ್ ಮಾಡೋಕ್ಕೂ ಆಗಲಿಲ್ಲ. ಅಂದರೆ ಅವರು ಬಿಸಿನೂ ಇದ್ರು, ಎಲ್ಲ ಆಯಿತು. ಅವ್ರನ್ನ ಮಾತಾಡಿಸೋರು ಸುಮಾರು ಜನ ಇದ್ದರು. ಬಟ್ ನಾನು ಅವ್ರ ಸ್ಟೂಡೆಂಟ್ ಆಯಿತು. ಆ್ಯಂಡ್ ದಟ್ ಡೇ ಐ ಬಿಕೇಮ್ ದ ಸ್ಟೂಡೆಂಟ್ ಆಫ್ ಮೇಡಮ್. ಮತ್ತೊಂದು 2 ವರ್ಷ ಎಲ್ಲ ಮತ್ತೆ ಹಾಗೆ ಕಳೀತು. ಇಲ್ಲಿ ಇನ್ನೊಂದು ದಿನ ಯಾವುದೋ ಒಂದು ಇದರಲ್ಲಿ ಸೆಮಿನಾರ್ ಇದರಲ್ಲಿ ಮೇಡಮ್ ಒಂದು ಅವ್ರದ್ದು ಟಾಕ್ ಅನ್ನು ಕೇಳಿದೆ. ಅವರು ಅದು ಜಡ ಚಿಕಿತ್ಸೆ ಬಗ್ಗೆ ಮೇಡಮ್ ಹೇಳಿದ್ರು. ಅಲ್ಲಿ ಅಂದರೆ ಮೊದಲಿನಷ್ಟು ಮಾತಾಡೋ ದರ್ಶನ ಆಗಿಲ್ಲ, ಆದರೆ ಏನಿದು ಗೊತ್ತೇ ಇಲ್ಲದ ದರ್ಶನ ಆಯ್ತಲ್ಲ ಅಂತ ಮತ್ತೆ ಆಯ್ತು. ನಿಜವಾಗಿ ಮತ್ತೊಂದು ಅಂದರೆ ಆಗಿದ್ದು ಖಂಡಿತ ಈಗಲೂ ಇದೆ ಆ ವಯಸ್ಸು. ಅಂದರೆ ನನ್ನ ತಿಳುವಳಿಕೆಗೆ ಅನುಗುಣವಾಗಿ ಎಷ್ಟು ಸಾಮರ್ಥ್ಯ ಇತ್ತು ಅದನ್ನು ನನ್ನ ಗುರುಗಳು ಅವಾಗಲೇ ಹೇಳಿದ್ರು. 5 ವರ್ಷ ಗುರುಗಳ ಹತ್ರ ಕಲಿತಿದ್ದು ನನ್ನ ಕರ್ಮಕ್ಷಯ ಆಗ್ತಾ ನನಗೆ ಎಷ್ಟು ತಿಳುವಳಿಕೆ ಅವಶ್ಯಕ, ನನ್ನ ಅರ್ಹತೆ ಕರೆಕ್ಟಾಗಿ ಅವ್ರು ತಿಳಿಸ್ತಾ ಹೋದ್ರು. ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಜಾಸ್ತಿ ಇದ್ದಿದ್ದರಿಂದ ಕ್ಷಯ ಸಮಯ ಅಂತ ಅನಿಸುತ್ತೆ. ಆಮೇಲೆ ಮೇಡಮ್ ಹೇಳೋ ವಿಚಾರಗಳು ಅಂದರೆ ಗೊತ್ತಿಲ್ಲ ಅನ್ನೋದಂತೂ ತುಂಬಾನೇ ಇದೆ ಅನ್ನೋದೊಂದು ಮತ್ತೊಂದು. ಆಮೇಲೆ ನಾನು ಇದಾಗಿದ್ದಲ್ಲ ಅಂತ ಹೇಳಿ ಇಲ್ಲೆಲ್ಲ ಬಿಟ್ಟು ಹೋಗೋದು ಕಷ್ಟವೇ. ಆದರೆ ನಾನು ಹೋದೆ. ಒಂದ್ಸತಿ ಒಂದು ಫೋನ್ ಮಾಡ್ಕೊಂಡು ಒಂದ್ಸತಿ ಬಾ ಅಂತ ಹೇಳಿದ್ರು. ಅಲ್ಲಿ ಹೋದೆ ಮೇಡಮ್ ಹತ್ರ ಕೇಳಿದೆ, ಮೇಡಮ್ ನನಗೆ ಹಿಂಗಿದೆ, ನನಗೆ ಕಲಿಸ್ಕೊಡ್ಬೇಕು. ಅವರು ಅರ್ಧ-ಮುಕ್ಕಾಲು ಗಂಟೆ ಅದೆಲ್ಲ ಇದ್ರು. 8 ಜನ ಎಲ್ಲ ಸುಮಾರು ಜನ ವಿದ್ಯಾರ್ಥಿಗಳೆಲ್ಲ ಬರ್ತಿದ್ದು ಒಂದು ಇದರಲ್ಲಿ. ಅವಾಗ ಒಂದು 3/4 ಗಂಟೆ ಕೂತು ನಮ್ದೆಲ್ಲ ಒಂದಷ್ಟೆಲ್ಲ ಹೇಳ್ಕೊಂಡೆ, ಹೆಂಗಿದೆ, ಹೆಂಗೆ ಮಾಡಿದೆ ಅಂತೆಲ್ಲ. ಅದನ್ನೆಲ್ಲ ಕೇಳಿ ಆಯ್ತು ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಅದು ಸ್ವಲ್ಪ
ಇದಾಗಷ್ಟೊತ್ತಿಗೆ ಅದ್ರಲ್ಲಿ ಇದ್ರ ಮುಂದಿನ ವರ್ಷ ಇದರಲ್ಲಿ ಎಂಬತ್ತು ಸರ್ ಇದಾದ್ಮೇಲೆ ಆಮೇಲೆ ಮತ್ತೊಂದು ವರ್ಷ ಏನಾಗಲಿಲ್ಲ, ಮತ್ತೆ 2 ವರ್ಷದ ಹಿಂದೆ ಮತ್ತೆ ಹೋದೆ. ನನಗೆ ಮೇಡಮ್ ಬಿಡಕ್ಕೆ ಆಗ್ತಿರಲಿಲ್ಲ, ಅಂದರೆ ಅವರು ಹೇಳ್ತಿದ್ರು ಈ ವಿಚಾರಗಳನ್ನೆಲ್ಲ. ಮತ್ತೊಂದ್ಸತಿ ಹೋಗಿ ಬೆಂಗಳೂರಲ್ಲಿ ಮದುವೆ ಇತ್ತು. ಆ ಮದುವೆ ಇದ್ದಾಗ ಮನೆಯವರೆಲ್ಲ ಓದಿದ್ದಿಲ್ಲ, ನಾನೇ ಹೋಗ್ತೀನಿ ಅಂತ ಹೇಳಿ ಮೇಡಮ್ ಮೀಟ್ ಮಾಡೋಕ್ಕಾಗಿ ಅದು ಮದುವೆ ಹೋದೆ. ಅಲ್ಲಿ ಸ್ವಲ್ಪ ಮೇಡಮ್ ಹತ್ರ ಹೋಗಿ ಕೇಳಿದೆ, ಆಯ್ತು ಹೇಳೋಣ, ನಿಂಗೆ ಯಾವ್ದು ಬೇಕು ಹೇಳು ಅಂತ. ಶಾಲೆಗೆ ಇದು ಉತ್ತರತಂತ್ರಕ್ಕೆ ಹೋಗೋಣ ಅಂತ ಮೇಡಮ್. ಇಲ್ಲ ಮೇಡಮ್, ನಂಗೆ ಉತ್ತರತಂತ್ರಕ್ಕಿಂತ ಮುಂಚೆದ್ದು ನಿಧಾನ ಸ್ಥಾನದಿಗಳು ನಾನು ಹೋಗಿಲ್ಲ, ನಾಟಕಂತ್ರದ ನಿಧಾನ ಸ್ಥಾನನೇ ಮಾಡಿ ಅಂತ ನಿಧಾನ ಸ್ಥಾನ ಸ್ಟಾರ್ಟ್ ಮಾಡಿದ್ವಿ. ಅದೊಂದು ನಮ್ಮೊಂದು ಸಣ್ಣ ಗ್ರೂಪ್ನ ಮಾಡಿ ಒಂದಷ್ಟು ಜನ ಮತ್ತೆ ಸ್ಟಾರ್ಟ್ ಆಯಿತು. ಒಂದು 2-3 ತಿಂಗಳಾಗತ್ತಿಗೆ ಮತ್ತೆ ಒಂದೆರಡು ತಿಂಗಳಾಗತ್ತಿಗೆ ಬಿಸಿ ಆಯ್ತು ಮೇಡಮ್. ಆಮೇಲೆ ಮತ್ತೆ ಅದು ಆಗಲೂ ಇಲ್ಲ ಒಂದು ಸ್ವಲ್ಪ. ಆಮೇಲೆ ಮೇಡಮ್ ಶಿರ್ಸಿಗೆ ಬರ್ತಾರೆ ಅಂತ ಗೊತ್ತಾಯ್ತು. ಆಮೇಲೆ ಇಲ್ಲಿಂದ ಒಂದು ಸತಿ ನಾನು ಮೇಡಮ್ ಶಿರ್ಸಿಗೆ ಹೋಗಿ ಭೇಟಿ ಆಯ್ತು. ಅವಾಗ ಅವರು ಸಾಧನ ಇದಕ್ಕೆ ಸೇರ್ಕೊಂಡು, ಸಾಧನ ಸೇರ್ತೀನಿ ಅಂತ ಹೇಳಿ ಆಮೇಲೆ ನಾನು ಸೇರ್ಕೊಂಡು ಅಂದರೆ ಅಲ್ಲಿರುವಂಥ ಅಧ್ಯಯನ ಮಾಡುವ ರೀತಿ. ನಾನು ಅವಾಗ ಮೇಡಮ್ ಕೇಳಿದ್ರು, ಅದು ನಿಮಗೆ ಎಂತ ಉದ್ದೇಶ ಅಂತ. ಹಂಗೇನಿದೆ, ಇಲ್ಲ ಮೇಡಮ್ ನೀವೇನು ಹೇಳ್ತಿದ್ದೀರಲ್ಲ ಈಗಾಗಲೇ, ಅವ್ರು ಹೇಳ್ತಿರಲ್ಲ, ನನಗೆ ಅದೇ ಥರ ಕಲಿಬೇಕು ಅಂತ ಆಸೆ ಅಂತ. ನಾನಲ್ಲಿ ಸಾಧನವಿಂದು ಆಫ್ಲೈನ್ ಪ್ರೋಗ್ರಾಮು ಫಸ್ಟ್ ಟೈಮ್ ಬಂದಾಗ, ಹೋದ ವರ್ಷ ಫಸ್ಟ್ ಟೈಮ್ ಬಂದಿದ್ದೆ. ಆವಾಗ ಅಲ್ಲಿ ಆಫ್ಲೈನ್ ಪ್ರೋಗ್ರಾಮಲ್ಲಿ ಅದೆಲ್ಲ ಆಗ ಡಿಸ್ಕಷನ್ ಎಲ್ಲ ಅದು ನನಗೆ ಹೊಸ್ತು, ಪೂರ್ಣ ಹೊಸ್ತಿದ್ರು ಅಲ್ಲಿದ್ದೆ. ಆಮೇಲೆ ಹೊರಡ ಜೊತೆಗೆ ಮೇಡಮು ಆಯ್ತಾ ಹೊರಡ್ತೀನಿ ಹೋಗಿ ಹೆಂಗೆ ಅನ್ನಿಸ್ತು ಅಂದರು. ಇಲ್ಲ ಮೇಡಮ್ ನನಗೆ ಇದೇ ಥರ ಕಲಿಬೇಕು ಅಂತ ಆಸೆ ಅಂತ ಹೇಳಿ ಮೇಡಮ್ ಸಂಪರ್ಕ ಅಥವಾ ಅಕಾಡೆಮಿ ಸಂಪರ್ಕ ಬೆಳೆಸ್ಕೊಳ್ತೀವಿ. ಸೊ ತುಂಬ ಸೀರಿಯಸ್ ಆದ ಡಿಸ್ಕಷನ್ ಶುರು ಮಾಡಿದಾಗಿಂದ ಒಂದು ವಿಚಾರಗಳೇ ಕಲಿತಾ ಇದ್ವಿ. ಒಂದಷ್ಟು ವೈಯಕ್ತಿಕ ವಿಚಾರ. ಮೇಡಮ್ ಶಿವಾ ಮೇಡಮ್ ಧರ್ಮಪತ್ನಿ, ಯಾಕಂದರೆ ಒಂದು ಕುಟುಂಬದ ರೋಲ್ ಇರೋದು ತುಂಬ ನಿಮ್ಮ ಜರ್ಮನಿ ಕೈಗೆ ಬಂದ ಕುಟುಂಬದ ರೋಲ್ ತುಂಬ ಮೇಜರ್ ರೋಲ್ ಪ್ಲೇ ಮಾಡ್ತಾ ಅನಿಸುತ್ತೆ. ಯಾಕಂದರೆ ಪ್ರತಿ ಹಂತದಲ್ಲೂ ನೀವು ಜ್ಞಾನದ ಹಸಿವನ್ನು ಹುಡ್ಕೊಂಡು ಹೊರಟವರು, ಅರಿವನ್ನು ಹುಡ್ಕೊಂಡು ಹೊರಟವರು. ಆ ಹಂತದಲ್ಲಿ ಫ್ಯಾಮಿಲಿ ಜೊತೆಗೆ ನಿಂತ್ಕೊಳ್ಬೇಕಂದ್ರೆ ಏನೋ ಡಿಸ್ಟರ್ಬ್ ಆಗ್ಬಿಡುತ್ತೆ, ಸ್ವಲ್ಪ ಅಲ್ಲಾಗುತ್ತೆ. ಸೊ ತಂದೆ ತಾಯಿಗಳನ್ನ, ನಿಮ್ಮ ಮಡದಿಯನ್ನ, ನಿಮ್ಮ ಮಕ್ಕಳೆಲ್ಲ ಮತ್ತು ಅದ್ವೈತ್. ಸೊ ಈ ಸುತ್ತ ಒಂದಿಷ್ಟು ನಿಮ್ಮ ಮಾತಾಡೋದು. ನನ್ನ ಮನೆಯವರು ಇನ್ ದ ಸೆನ್ಸ್ ಅಂದರೆ ನಾನು MD ಆದಾಗ ಇದು ಬರುತ್ತಲ್ಲ, ಅದರಲ್ಲಿ ಅಲ್ಲ ಒಂದು ಬುಕ್ ಬರೀತಾರೆ ಅಲ್ಲಿ ನಾನೊಂದು ಪ್ರತಿ ವ್ಯಕ್ತಿಯ ಬಗ್ಗೆನೂ ನನಗೆ ಇದು ಮಾಡಿದೆ. ನನಗೆ ಯಾವುದಾದ್ರು ಒಂದು ಲೈನ್ ಬರೀತೀವಿ. ನನ್ನ ಕೃಪಾ ಅವಳು ರಕ್ಷಾಸ್ತ್ರ ಆಯುರ್ವೇದಿಕ್ ಕಾಲೇಜ್ ಕೊಪ್ಪದಲ್ಲಿ ಟೀಚಿಂಗ್ ಮಾಡ್ತಾರೆ. ಅವಾಗ ಅವಳಿಗೆ ಅವ್ರ ಬಗ್ಗೆ ಬರೆದಿದ್ದೆ. ನಾನಾಗಿರೋದಕ್ಕೆ ಬಿಟ್ಟಿರೋದಕ್ಕಾಗಿ ನಾನು ತುಂಬ ಧನ್ಯವಾದಗಳು ಅಂತ ಹೇಳ್ತಿದ್ದೆ. ಯಾಕಂತ ಹೇಳಿದ್ರೆ ಅಂದರೆ ಹೌದಂದ್ರೆ ನಾನು ಒಂದಷ್ಟೆಲ್ಲ ಅಂದರೆ ನನಗೆ ನಾನಾಗಿರೋದಕ್ಕೆ ಪೂರ್ಣ ಬಿಟ್ಟಿರೋದು ನನಗೆ ತುಂಬ ಅನುಕೂಲನೂ ಆಯಿತು. ಮತ್ತು ನಮ್ದು ಇಲ್ಲೂ ಕೂಡ ನಡೆಸುವಂಥ ಸಂಸ್ಥೆ ನಡೆಸೋದಕ್ಕೂ ಕೂಡ ಬೇಕಾಗಿರುವಂಥ ಅಷ್ಟು ಸಪೋರ್ಟ್ ಅಲ್ಲ ನಿರಂತರವಾಗಿ ಮಾಡ್ಕೊಂಡು ಬಂದೆ ನಾನು. ಅಂದರೆ ಅವ್ರದ್ದು ಒಂದಷ್ಟು ಡ್ರೀಮ್ ಏನಾದ್ರು ಇದ್ರೂ ಕೂಡ ನಾನು ಅದಕ್ಕೆ ಸಪೋರ್ಟ್ ಮಾಡೋದಕ್ಕೂ ಕೂಡ ನಾನು ಹೇಳಿದ್ದಂದರೆ ಇಲ್ಲೇ ಇದ್ದು ಇದೇ ಮಾಡಬೇಕು ಅಂತ ಯಾವತ್ತೂ ಇರೋದಿಲ್ಲ. ಟೀಚಿಂಗ್ ಇಷ್ಟ ಇತ್ತು, ಟೀಚಿಂಗಿಗೂ ಕೂಡ ಹೋಗ್ತಾರೆ. ಈಗ ಒಂದು ಹೋಗಿಲ್ಲ ಸ್ವಲ್ಪ ದಿನ, ಬಟ್ ಅವಳು ಅಂದರೆ ಈಗ ಪ್ರೊಫೆಸರ್ ಇನ್ ರಸಶಾಸ್ತ್ರ ಇದ್ದಾರೆ. ಅವಳದೇ ಒಂದಾಗಿರುವಂಥ ಒಂದು ಸೈಕಾಲಜಿ ಇದರಲ್ಲೂ ಕೂಡ ಒಂದು ಅವಳದು ಒಂದು ಕೋರ್ಸ್ ಇದೆ, ಅದನ್ನು ಮಾಡಿದ್ದು ಮಾನಸ ನರ್ಸಿಂಗ್. ಸೊ ಕೌನ್ಸಿಲಿಂಗು ಕೂಡ ಮಾಡ್ತಾರೆ. ಮತ್ತು ಇಲ್ಲಿರುವಂಥದ್ದೆಲ್ಲ ಆಗು ಹೋಗುಗಳನ್ನೆಲ್ಲ ನೋಡ್ಕೊಳ್ಳೋದು. ಅವಳು ಶೀಸ್ ವಂಡರ್ಫುಲ್ ಭರತನಾಟ್ಯಂ ಡ್ಯಾನ್ಸರ್. ಅಂದರೆ ತುಂಬ ಚೆನ್ನಾಗಿ ಕಲಿತು ಅದರಲ್ಲೆಲ್ಲ ತುಂಬ ಅಭಿರುಚಿ ಇದೆ ಅವಳಿಗೆ. ಆಮೇಲೆ ಅಂದರೆ ಬರವಣಿಗೆ ಎಲ್ಲ ಕೆಲವೆಲ್ಲ ಅವಳದು ತುಂಬ ಚೆನ್ನಾಗಿ ತುಂಬ ಅಂದರೆ ಪುಸ್ತಕಗಳನ್ನು ಓದೋಕ್ಕೆ ಇಷ್ಟಪಡ್ತಾರೆ. ಅಂದರೆ ಪುಸ್ತಕಗಳನ್ನ ನಾನು ಇವತ್ತು ಹೇಳ್ತಿದ್ದೆ ಅಂದರೆ ನನಗೆ ಗೊತ್ತಿದ್ದಿಲ್ಲ. ಅವನು ಸುಮಾರು ಕವನಗಳನ್ನೆಲ್ಲ ನಾನು ಈಗ ನೋಡಿದೆ. ಅಂದರೆ ಕವನ ಎಲ್ಲ ಬರೀಬೇಕು ಅಂದರೆ ಅವರು ಹೃದಯ ಎಷ್ಟು ಇದಿರಬೇಕು, ಯಾವಾಗಲೂ ಮತ್ತು ಯಾವುದಾದ್ರೂ ತುಂಬ ಮೃದುವಾಗಿರುತ್ತೆ ಅಂತ ಹೇಳ್ತಿದ್ದೆ. ಹಾಗೆ ಅವರು ಕೂಡ ಸುಮಾರು ಪುಸ್ತಕಗಳನ್ನ
ಒಳ್ಳೆ ಇದು ನಿರೂಪಣೆಯನ್ನು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮನ್ನೇ ನಮ್ದು ಇಲ್ಲಿ ಕಾರ್ಯಕ್ರಮಕ್ಕೆ ಸಾವಿತ್ರಿ ಮೇಡಮ್ ಬಂದಾಗಲೂ ಕೂಡ ಅವ್ರದೇ ನಿರೂಪಣೆ ಇತ್ತು. ನನಗೆ ಸಾವಿತ್ರಿ ಮೇಡಮೇ ನಿರೂಪಣೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ನಾನು ಹೇಳೋದಂದ್ರೆ ದಟ್ ಇಸ್ ದ ಸರ್ಟಿಫಿಕೇಟ್. ನಾವು ಅಂದ್ರೆ ನಮಗೀಗ ಇಂದಷ್ಟೆಲ್ಲ ಸುಮಾರು ವರ್ಷ ಶ್ರೀ ಎಂತೆಂತ ಬರ್ತಿರಲ್ಲ, ಅದೆಲ್ಲ ಇಟ್ಕೊಂಬೋದಿಲ್ಲ. ಗುರುಗಳು ಏನ್ ಹೇಳ್ತಾರೆ ನನಗೆ ಅಂದ್ರೆ ಪ್ರಸಾದ್ ಸರ್ ಒಂದೊಂದ್ಸತಿ ನಮ್ಮ ನಮಗೆ ಕೋವಿಡ್ ಟೈಮಿಂದ 6 ವರ್ಷ ಪ್ರತಿ ದಿನನೂ ಪಾಠ ಮಾಡೋದು. ಅವಾಗ ಒಂದು ಪ್ರಶ್ನೆ ಏನಾದ್ರು ಕೇಳುವಂಥದ್ರಲ್ಲಿ ಕೆಲವೊಂದ್ಸತಿ ನಾವು ಲಾಸ್ಟಿಗೆ ಕೇಳಿದ ಪ್ರಶ್ನೆಯನ್ನೇ ಮುಂದಿನ ಟೋಟಲ್ ಸೆಷನ್ ತಗೊಂಡು ಆಮೇಲೆ ಅವ್ರು ತಗೊಂಡು ಸರ್ ನೋಡಿ ಅಂದ್ರೆ ದಿಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿ ಈ ಥಾಟ್ ಬಂದಿದ್ದಕ್ಕೋಸ್ಕರ ಐ ಆಮ್ ಥ್ಯಾಂಕ್ಫುಲ್ ಅಂತ ಅವ್ರು ಹೇಳಿದ್ರೆ ಅವ್ರ ಗ್ರೇಟ್ನೆಸ್. ಬಟ್ ಐ ಫೀಲ್ ದಟ್ ಈಸ್ ದ ಸರ್ಟಿಫಿಕೇಟ್. ಹೆಂಗೆ ನಾವು ಶಾಸ್ತ್ರದಲ್ಲಿ ಹೋಗ್ತಿರೋದು ಸರಿಯೋ ಇಲ್ವೋ ಅಂತ ಹೇಳೋದಕ್ಕೆ, ಯಾಕಂದ್ರೆ ಆ ಗುರುಗಳು ಹೇಳಿದ್ರಲ್ಲ, ಅದು ದಟ್ ಇಸ್ ದ ಸರ್ಟಿಫಿಕೇಟ್. ಮೊನ್ನೆ ನಿರೂಪಣೆ ಚೆನ್ನಾಗಾಯ್ತು ಅಂತ ಮೇಡಮ್ ಹೇಳಿದ್ರು, ದಟ್ ಈಸ್ ಯುವರ್ ಸರ್ಟಿಫಿಕೇಟ್. ಯಾರು ಹೇಳಿದ್ರು ಹೇಳಿದ್ರು ನಿರೂಪಣೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಖುಷಿ ಆಯ್ತು ಸರ್ ಮೇಡಮ್ ಬಗ್ಗೆ ಹೇಳಿದ್ದು ಆ್ಯಂಡ್ ಅವ್ರ ಸಪೋರ್ಟ್ ನಿಮಗೆ ಈ ಸಿಚುವೇಶನ್ ಮಾಡ್ತಾ ಇರೋದೆಲ್ಲ ಕೇಳಿದ್ದು. ಇನ್ನೊಂದು ಮುಖ್ಯವಾದ ಪಾಠ ನಾನು ಮಿಸ್ ಮಾಡಿದೆ. ಏನು ಅಂದರೆ ನೀವು ಇಷ್ಟರವರೆಗೆ ಗುರುಗಳ ಬಗ್ಗೆ ತುಂಬ ವಿಷಯಗಳು ಚರ್ಚೆ ಆಯಿತು, ಆದರೆ ನೀವು ಗುರುವಾಗಿಯೂ ಸಹ ಇಷ್ಟೊಂದು ಕಾಲ ಪಾಠ ಮಾಡಿದ್ದೀರಿ. ಇಲ್ಲಿಗೂ ಸುಮಾರು ಜನ ವಿದ್ಯಾರ್ಥಿಗಳು ಬರ್ತಾರೆ ಅಂತ ಕೇಳಿಬಿಟ್ಟಿದ್ದೀನಿ. ಅವರೆಲ್ಲ ನಿಮ್ಮ ಪ್ರೀತಿ ಅಭಿಮಾನವಾಗಿ ಬರ್ತಿರುವಂಥ ಭಾವಚಿತ್ರಗಳಿದೆ. ಆ್ಯಂಡ್ ಎಷ್ಟೋ ಜನ ನಮ್ಮನ್ನು ರೂಪಿಸಿದ್ರು, ವ್ಯಕ್ತಿತ್ವವನ್ನು ರೂಪಿಸಿದ್ರೆ ಸರ್ ನಾವು ಇಷ್ಟೊಂದು ಒಳ್ಳೆಯವರಾಗಿರೋದಕ್ಕೆ ಕಾರಣ ಸರ್ ವ್ಯಕ್ತಿತ್ವ ಸುಮಾರು ಜನ ಅಭಿಮಾನದಿಂದ ಹೇಳೋದು ನಾನು ಕೇಳಿದ್ದೀನಿ. ಸೊ ಆ ರೋಲ್ ಆ್ಯಸ್ ಎ ಗುರು ನಿಮಗೆ ಎಷ್ಟು ಸಂತೃಪ್ತಿ ಕೊಟ್ಟಿದೆ? ನೀವು ಗೊತ್ತು ನಮಗೆ ಇನ್ನು ಇತಿಹಾಸ ಹೇಳ್ಕೊಳ್ಳೋದಕ್ಕೆ ನಮಗೆ ಆಗಿರ್ಬೋದು, ಗುರು ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟಪಡಲ್ಲ ಅಂತ, ಆದರೆ ಆ ರೋಲ್ ಹೇಗೆ ನೋಡ್ತೀರಾ? ಅಂದ್ರೆ ಇದರಲ್ಲಿ ಉಪನಿಷತ್ತಲ್ಲಿ ಒಂದು ಬರುತ್ತೆ, ಅಂದ್ರೆ ಸ್ವಾಧ್ಯಾಯಂ ನ ಪ್ರಮದಿತವ್ಯಂ, ಪ್ರವಚನಂ ನ ಪ್ರಮದಿತವ್ಯಂ ಅಂತ. ಅಂದ್ರೆ ನಿರಂತರವಾಗಿ ಓದಬೇಕಾಗಿರುವುದನ್ನು ಓದೋದನ್ನ ಬಿಡಲೇಬಾರದು, ಬಿಟ್ಬಿಟ್ರೆ ಪ್ರಮಾದ. ಗೊತ್ತಿರುವ ವಿಚಾರವನ್ನ ನನಗೆ ಸ್ವಲ್ಪ ಕಮ್ಮಿ ಗೊತ್ತಿರೋರ ಹತ್ರ ಹೇಳೋದು, ಅದನ್ನ ನಿಲ್ಲಿಸೋಂಗಿಲ್ಲ. ಅದು ನಿಲ್ಲಿಸಿದ್ರೆ ಪ್ರಮಾದ. ಪ್ರಮಾದ ಅಂದ್ರೆ ಸಣ್ಣ ತಪ್ಪಲ್ಲ, ದೊಡ್ಡ ತಪ್ಪು ಅಂತ ಹೇಳ್ತಾರಲ್ಲ ಹಂಗೆ. ಅಂದ್ರೆ ಗುರುತ್ವ ಅಂತ ಹೇಳ್ಕೊಳ್ಳೋಕೆ ನೋವೇ ನಿಯರ್ ಆಗಿದ್ದೇನೆ, ಅದಕ್ಕೋಸ್ಕರ ಐ ವಿಲ್ ನಾಟ್ ಟೆಲ್ ಮೈ ಅದು ನನಗೆ ಬಿಟ್ಕೊಡೋದು ಇಲ್ಲ. ಆದರೆ ತುಂಬಾ ಇಂಟ್ರೆಸ್ಟ್ ಇಂದ ಬಂದು ಆಯುರ್ವೇದವನ್ನ ಕೇಳಿ ಅದವರಿಗೆ ಆಯುರ್ವೇದದ ಜೊತೆಗೆ ವ್ಯಕ್ತಿಯಾಗಿ ನನಗೆ ಗುರುಗಳು ಫಸ್ಟ್ ಹೇಳಿದ್ದು, ಮತ್ತೊಂದ್ಸತಿ ಗುರುಗಳೇ ಬಂದು ಏನಂತ ಹೇಳಿದ್ರೆ, ನಾನು ಈಗ ಆಯುರ್ವೇದವನ್ನ ಇದು ಮಾಡಬೇಕು, ಕಲಿಯಕ್ಕೆ ಏನೇನು ಮಾಡಬೇಕು ಅಂತ ಫಸ್ಟಿಗೆ ಕೇಳಿದೆ. ನಾನು ಏನ ಪ್ರಶ್ನೆ ಇದೆ ಅಂದರೆ ನಾನೇ ಆಯುರ್ವೇದ ಕಲಿಯಕ್ಕೆ ಏನು ಮಾಡಬೇಕು ಅಂತ ಹಂಗೆ ಅಂದರೆ ನಮ್ಮದು ಹಿಂಗೆ ಕೇಳಿದೆ. ಅವಾಗ ಅವ್ರು ಹೇಳಿದ್ರು, ನೋಡ ಆಚಾರ ಶುದ್ಧಿ, ವಿಚಾರ ಶುದ್ಧಿ, ಉಚ್ಚಾರ ಶುದ್ಧಿ, 3 ಶುದ್ಧಿಯಲ್ಲಿ ಇವು ಬಿಕಮ್ ಅದಕ್ಕೆ ಬರುತ್ತೆ. ಆಚಾರ ಶುದ್ಧಿ, ವಿಚಾರ ಶುದ್ಧಿ, ಉಚ್ಚಾರ ಶುದ್ಧಿ ಆದರೆ ನೀನು ಯಾವುದ್ರಲ್ಲಿ ಎಫರ್ಟ್ ಹಾಕ್ತೀಯೋ ದಟ್ ಮೀನ್ಸ್ ಯು ಬಿಕಮ್ ಎ ಗುಡ್ ಪರ್ಸನಾಲಿಟಿ. ಫಸ್ಟ್ ಒಳ್ಳೆ ಮನುಷ್ಯನಾಗ್ತಿ. ಫಸ್ಟ್ ಒಳ್ಳೆ ಮನುಷ್ಯನಿಂದ ಏನು ಪ್ರಯತ್ನ ನಡೆಯುತ್ತೋ ಅದೆಲ್ಲವೂ ಕೂಡ ಸತತ ಆಗುತ್ತೆ, ಮತ್ತೆ ಅದು ಖಂಡಿತವಾಗಿಯೂ ಕೂಡ ಹಾಗೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದನ್ನಾಗಕ್ಕೆ ಪ್ರತಿ ವ್ಯಕ್ತಿಯಲ್ಲೂ ನಮ್ಮ ಜೊತೆಗಿರುವವರು ಯಾರು ಬಂದರು ಕೂಡ, ಇಲ್ಲಿ ಕಾಲೇಜಿಂದ ಬಂದು ಸ್ಟೂಡೆಂಟ್ ಆಗಿದ್ರು, ನಮ್ಮ ಮುಂದಿರುವಂಥ ತೊಂದರೆ ಬಂದು ಕೂತಿರುವರು ಯಾರೇ ಆಗಿದ್ರು ಕೂಡ, ಅವ್ರ ಹತ್ರ ಎಲ್ಲರಿಗೂ ಅವರಿರುವಂಥ ಸ್ಟೇಜಿಗಿಂತ ಒಂದು ಹೆಜ್ಜೆ ಮೇಲೆ ಹೋಗೋಕ್ಕೆ ಏನು ಬೇಕು ಅಷ್ಟೂ ಕೂಡ ಬೇಕಾಗಿದ್ದನ್ನ ಕೂಡ ನನಗನ್ನಿಸ್ದಂಗೆ ಈಗ ನಾನು ಅಂದರೆ ಗುರುಗಳ ಹತ್ರ ಕಲಿತು ಪ್ರಸಾದ್ ಸರ್ ಹತ್ರ ಎಲ್ಲ ಇದು ಮಾಡಿರೋದೆಲ್ಲ ಅದೆಲ್ಲ ಅಂದರೆ ನಾನು ಸೂತ್ರಸ್ಥಾನ ದಾಟಿ ಹೆಚ್ಚಿಗೆ ಹೋಗಿಲ್ಲ. ನನಗಾಗಿ ನಾನು ಓದ್ಕೊಂಡಿಲ್ಲ, ಅದನ್ನ ನಾನು ಮೇಡಮ್ ಅಂತ ಕೇಳಿದ್ದೆ, ನನಗೆ ಕಲಿಸ್ಕೊಡ್ಬೇಕು ನೀವು ಅಂತ. ಆದರೆ ಅದರೊಳಗಡೆ ಇರುವ ವಿಚಾರವನ್ನೇ ತಿಳಿದು ಯು ಕ್ಯಾನ್ ಗೋ ಇನ್ ಡೆಪ್ತ್ ಇನ್ ಸಚ್ ಎ ವೇ ದಟ್ and then you can travel through the across the ocean of the Ayurveda ಅಂತ ಹೇಳ್ತಾರೆ. ಸೊ ಅದನ್ನ ಒಂದೇ ಸತಿ ಹೇಳಕ್ ಕಷ್ಟ ಇರುತ್ತೆ ಯಾರೇ ಬಂದು. ನಾವು ಪ್ರಯತ್ನ ಮಾಡಿರೋದು ಆ ಥರ. ಅಂದ್ರೆ ಇದರಲ್ಲೊಂದು ಅಕಾಡೆಮಿಲಿ ಒಂದು ಡಿಸ್ಕಷನ್ ಎಲ್ಲ ಆಗಿತ್ತು ಒಂದೆರಡು ಸತಿ, ಇನ್ ದ ಬಿಗಿನಿಂಗ್ ಡಿಸ್ಕಷನ್ಸ್. ಅವಾಗ ನಾನು ನನ್ನ ವಿಚಾರಗಳನ್ನ ನಾನು ಹೇಳ್ತಾ ಇದ್ದೆ ಅಲ್ಲಿ, ಅಂದ್ರೆ ಡಿಸ್ಕಷನ್ ಆಫ್ಲೈನ್ ಪ್ರೋಗ್ರಾಮ್ ಅದು ಆನ್ಲೈನ್ ಪ್ರೋಗ್ರಾಮ್ ಅದು. ಸಂಯಮ ಅಂತ ಕೇಳಿರ್ಬೋದು. ಸಂಯಮ ಅಂದ್ರೆ ನಾನು ಅಕಾಡೆಮಿ ಜಾಯಿನ್ ಆಗೋಕ್ಕಿಂತ ಮುಂಚೆನೆ ಮೇಡಮ್ ಹತ್ರ ಕಲಿಯಕ್ಕೆ ಹೋದಾಗ ಸಂಯಮ ಪರಿಚಯ ಆಗಿತ್ತು. ಅವನು ತುಂಬಾ ಸಂಸ್ಕೃತ ಪ್ರಕಾಂಡ ಪಂಡಿತ ಅಂತ ನನಗೆ ಗೊತ್ತಿಲ್ಲ. ನಾನು ಅವನ ಹತ್ರ ಇಲ್ಲಿ ಮೇಡಮ್ ಹತ್ರ ನಾನು ಅಕಾಡೆಮಿ ಜಾಯಿನ್ ಆಗಿದ್ದ ಮುಂಚೆನೆ ಐ ಬಿಕೇಮ್ ಸ್ಟೂಡೆಂಟ್ ಆಫ್ ಸಂಸ್ಕೃತ್. ನಾನು ಅವಾಗ ಕಾಲೇಜಲ್ಲಿ ಟೀಚಿಂಗ್ ಮಾಡ್ತಿದ್ದೀನಿ 3 ವರ್ಷದ ಹಿಂದೆಲ್ಲ.
ಅಲ್ಲಿ ಹೋಗಿ ಟೀಚಿಂಗ್ ಮಾಡೋಷ್ಟೊತ್ತಿಗೆ ನಾನು ಹೇಳ್ತಿದ್ದೇನೆ, ನನಗೀಗ ನನ್ನ ಟೀಚರ್ ಯಾರಂದ್ರೆ ಸಂಯಮ್ ಅಂತ ಇದ್ದಾನೆ, ಅವನಿನ್ನೂ ಕೂಡ ಅವನಿನ್ನೂ ಅವಾಗ ಸೆಕೆಂಡ್ ಇಯರ್ MD ಏನೋ ಮಾಡ್ತಿದ್ದೆ, ಅವನು ನನ್ನ ಟೀಚರ್. ಸೊ ಅಂದ್ರೆ ಕಲಿಯಕ್ಕೆ ಅನ್ನುವಂಥದ್ದನ್ನ ಎಲ್ಲಿಂದಲೂ ಕಲಿಬಹುದು. ನೀವು ಇನ್ನು 2 ವರ್ಷ ನಿಮ್ಮ BMS ಆದ ತಕ್ಷಣ ಫೈನಲ್ ಇಯರ್ ಇದೆ, ಸಂಸ್ಕೃತಕ್ಕೆ ನಿಮ್ಮನ್ನು ಪೂರ್ಣ ಓದಿಸ್ಕೊಳ್ಳಿ, ಯುವರ್ ಲೈಫ್ ಬಿಕಮ್ಸ್ ಹೈವೇ ಆಗಬೇಕು ಮುಂದೆ ಅಂತ ಹೇಳ್ಕೊಂಡು ಹೇಳ್ತಿದ್ದೆ. ಅವ್ರಿಗೆ ಪ್ರಚೋದನೆ ಇದನ್ನ ಮಾಡಕ್ಕೆ ನಾನು ಸ್ಟೂಡೆಂಟ್ ಸಂಯಮ್ ಅಂತ ಹೇಳ್ತಾ ಇದ್ದೆ. ಅವಾಗ ಕಾಲೇಜಲ್ಲಿ ಅಂದ್ರೆ ಅಕಾಡೆಮಿ ಆನ್ಲೈನ್ ಆಫ್ಲೈನ್ ಪ್ರೋಗ್ರಾಮ್ ಇದಾಗೋ ಜೊತೆಗೆ ನನ್ನ ಕೆಲವು ವಿಚಾರಗಳನ್ನ ನಾನು ಮಂಡನೆ ಎಲ್ಲ ಮಾಡ್ತಿದ್ದೆ. ಆಮೇಲೆ ಒಂದ್ಸತಿ CM ಅಂತ ಹೇಳೋದು, ಸರ್ ನಿಮಗೆ ತುಂಬ ಬೇಗ ಬೇಜಾರಾಗತ್ತಾ? ಇಲ್ಲ, ನನಗೆ ಬೇಜಾರು ಅನ್ನೋದು ಅಷ್ಟು ಈಸಿಯಾಗಿ ಆಗೋದಿಲ್ಲ. ಹಂಗೆ ನಾನು ಒಂದು ವಿಚಾರ ಹೇಳ್ತೀನಿ, ಅಂದರೆ ಸಂಯಮ್ ಬೈಬೋದು ನನಗೆ ಅವಾಗಲೇ ನನಗೆ ಅದು ಕಲ್ತಿದ್ದು ಒಂದು ವಿಚಾರ ಆಗಿದೆ. ಅವನೇನು ಹೇಳ್ದ, ಸರ್ ನೀವು ಹೇಳೋ ವಿಚಾರ ಎಲ್ಲ ಒಂದಷ್ಟು ಅರ್ಥ ಆಗುತ್ತೆ, ಒಂದಷ್ಟೆಲ್ಲ ಹೆಂಗೆಂಗೋ ಆಗಿ ಹೆಂಗೆಂಗೋ ಹೋಗ್ಬಿಡತ್ತೆ ಅಂತ ಹೇಳಿದೆ. ಹೌದಾ, ಸರಿ ಹೆಂಗಾರೆ ಅಂತ ಆಗುತ್ತೆ ಸರ್, ಅದನ್ನು ಏನು ಹೇಳ್ತಿದ್ದೀರಲ್ಲ ಅದನ್ನ ಒಂಚೂರು ಇನ್ನೂ ಕೂಡ ತಿಳಿಸಿ, ಮೇಕ್ ಇಟ್ ಮೋರ್ ಸಿಂಪ್ಲಿಫೈಡ್ ಅಂಡ್ ಎಕ್ಸ್ಪ್ಲೈನ್ ಇಟ್ ಅಂತ ಹೇಳಿ. ನಾನು ಅವಾಗ ಹೌದು ದಟ್ ಇಸ್ ಗುಡ್, ಅಂದರೆ ಇಟ್ಸ್ ಎ ಗುಡ್ ಸಜೆಷನ್ ವಾಟ್ ಯು ಹ್ಯಾವ್ ಸೆಡ್. ನಾನು ಹಂಗೆ ಹೇಳಕ್ಕೆ ಹೋದ್ರೆ ನನ್ನ ಏನು ವ್ಯತ್ಯಾಸ ಬರುತ್ತೆ ಅಂತ ಅವನಿಗೆ ಆಮೇಲೆ ನಾನು ಐ ಅನಲೈಸ್ ಮೈ ಸೆಲ್ಫ್, ಓಕೆ ದಟ್ ಇಸ್ ಗುಡ್, ವಾಟ್ ಯು ಹ್ಯಾವ್ ಟೋಲ್ಡ್ ಇಸ್ ಗುಡ್. ಬಟ್ ನಾನು ಸಿಂಪ್ಲಿಫೈ ಮಾಡಕ್ಕೆ ಹೋದಾಗ ಇಟ್ ಬಿಕಮ್ಸ್ ಎಲಾಬ್ರೇಟ್ ಇನ್ ಸಚ್ ಎ ವೇ ದಟ್ ನಾನು ಮತ್ತೆ ಬೇಸಿನಿಂದ ತಂದು ಇಲ್ಲಿ ಬಂದು ನಿಲ್ಲಿಸಬೇಕು, ಅದು ನನಗೆ ಐ ನೀಡ್ ಟೈಮ್. ಇಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ, ಅಂದರೆ ಇದೆಲ್ಲ ಬರ್ತಾರೆ, ಅವೆಲ್ಲ ನಿಮಗೆ ನೀನು ಹೇಳಿದಂಗೆ ನನಗೆ ಗೊತ್ತಿಲ್ಲ, ಅವ್ರು ನೀನು ಹೇಳಿದ್ರೆ ನನಗೆ ಕೇಳಿದ್ರು. ಅಂದರೆ ಅವರೆಲ್ಲ ತುಂಬ ಅಂದರೆ ಶಾಸ್ತ್ರವನ್ನು ನೋಡೋಕ್ಕೆ ಈ ಥರದಲ್ಲಿ ನೋಡಿ ಖುಷಿ ಆಗುತ್ತೆ ಅಂತ ಹೇಳ್ತಿದ್ರು. ಯಾಕಂದರೆ ಐ ಗೆಟ್ ದ ಟೈಮ್, ಐ ಟಾಕ್ ಟು ದೆಮ್ ಫಾರ್ 1 hour 1.5 hour ಅದನ್ನು ಹೇಳೋದಕ್ಕೆ. ನನಗೆ 5 ನಿಮಿಷ ಇದ್ದ ಕನ್ಸೈಸ್ ಮಾಡೋಕ್ಕೆ ಹೋದರೆ ನನಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಐ ನೀಡ್ ಟು ಕನ್ಸೈಸ್ ಇನ್ ಸಚ್ ಎ ವೇ ದಟ್ ಐ ವಾಂಟ್ ಟು ಕಮ್ ಆ್ಯಂಡ್ ಎಕ್ಸ್ಪ್ಲೈನ್ ವಾಟ್ ಐ ವಾಂಟೆಡ್ ಟು ಸೇ. ನಾನು ಎಲಾಬ್ರೇಟ್ ಮಾಡ್ಕೊಂಡು ಹೋದರೆ ಕನ್ಸ್ಯೂಮ್ಸ್ ಟೈಮ್. ಅದನ್ನು ಸಣ್ಣ ಮಾಡೋಕ್ಕೆ ಹೋದರೆ ಅಂದರೆ ತುಂಬ ಸಣ್ಣ ಮಾಡಿದ್ರೆ ಅಥವಾ ಸಿಂಪ್ಲಿಫೈ ಮಾಡಿದರೆ ಅಲ್ಲಿ ನಾನಿಲ್ಲ. 2 ಪದಗಳು ಅಂದರೆ ಶ್ಲೋಕದ್ದನ್ನೇ ಮಾತ್ರ ಹೇಳಕ್ಕೆ ಹೋದರೆ ಅಲ್ಲಿರೋದನ್ನ ಅದು ಒಳಗಡೆ ಇರುವಂಥದ್ದು ಇನ್ನೂ ಇರುವಂಥದ್ದನ್ನ ಹೇಳದೆ ಹೋಗಿದ್ದು ದೋಷ ಬರುತ್ತೆ. ಮತ್ತೆ ಅದನ್ನ ನಾನು ಹೇಳಿದ್ರೆ ನಾನಿಲ್ಲ, ನನಗೆ ನಾನು ಮಾತಾಡೋದೇ ಬೇಡ, ಅಂದರೆ ನನ್ನ ಮಾತಿನ ಅವಶ್ಯಕತೆ ಇದೆ. ಸೊ ಐದರ್ ಐ ಹ್ಯಾವ್ ಟು ಬಿಕಮ್ ಸೈಲೆಂಟ್ ಆರ್ ಐ ಹ್ಯಾವ್ ಟು ಫೈಂಡ್ ಎ ವೇ ಹೌ ಐ ಕ್ಯಾನ್ ಎಕ್ಸ್ಪ್ಲೈನ್ ಅಂತ. ಆ ಥರ ಅನಾಲಿಸಿಸ್ ನಡೀತು. ಆ್ಯಂಡ್ ಸಿನ್ಸ್ ಲಾಸ್ಟ್ ಆಫ್ಲೈನ್ ಕ್ಲಾಸಸ್ ಅಲ್ಲೆಲ್ಲ ಹೋದಾಗ I try to find another way to explain it. Okay. And Samir certified in the last session. ನಾವು ಯಾಕಂದ್ರೆ ಲಾಸ್ಟ್ ಆದ ನಮ್ಮೆಲ್ಲ ನಾವು ನೋಡಿರೋದ್ರಿಂದ ಅಂದ್ರೆ ಎಲ್ಲಿಯೂ ಇಷ್ಟೆಲ್ಲ ನಮಗೆ ಅಂದ್ರೆ ನೀವು ಪಡ್ಕೊಂಡಿದ್ದೀರಿ ಅದನ್ನ, ಅಂದ್ರೆ ತೋರ್ಪಡಿಕೆ ಅಲ್ಲ. ಆದ್ರೆ ಯಾವುದೋ ಒಬ್ಬ ಸಣ್ಣ ವ್ಯಕ್ತಿ ಅನ್ನೋದಕ್ಕಿಂತ ಚಿಕ್ಕ ವಯಸ್ಸಿನ ಹೇಳಿದ್ರು ಕೂಡ ಅದನ್ನ ಗ್ರಹಿಸೋದು, ತಿಳ್ಕೊಳ್ಳೋದು, ಮತ್ತೆ ಅನಲೈಸ್ ಮಾಡೋದು, ನಮಗೆ ಬದಲಾವಣೆ ಆಗಬೇಕಾಗಿ ಪಡ್ಕೊಳ್ಳೋದು ಅದು ಈಸಿ ಅಲ್ಲ ಸರ್. ಈ ಹಂತದಲ್ಲಿ ಈಸಿ ಅಲ್ಲ. ಅದನ್ನ ನಾನು ನಿಜವಾಗ್ಲೂ ಅದಕ್ಕೆ ಅದು ತುಂಬಾ ನಲ್ಲು ತಿಳ್ಕೊಳ್ಳುವಂತ ಅಳವಡಿಸ್ಕೊಳ್ಳುವಂತ ಹಂಗಲ್ಲ. ಅಂದ್ರೆ ಅದು ಒಂದು ನ್ಯಾಕ್. ಈಗಾದ್ರೆ ಸಿಕ್ಕಿರುವ ಸಮಯದಲ್ಲಿ ಅದನ್ನ ಮಂಡನೆ ಮಾಡಬೇಕಾಗಿರುವಂಥದ್ದು, ಅಂದ್ರೆ ಅದನ್ನ ಕಲೀಲೇಬೇಕು. ಅದರ್ವೈಸ್ ಏನು ಹೇಳದಿರೋದಕ್ಕೆ ಅರ್ಥ ಇಲ್ಲ. ಅಂದ್ರೆ ನನಗೆ ನಮ್ದೊಂದು ಸ್ವಭಾವ ಅಂತ ಹೇಳಿದ್ರೆ ಏನಾದ್ರು ಹೇಳದಿದ್ರೆ ಅದರಲ್ಲಿ ಹಿಂದೆ ಅಂದ್ರೆ ಶಾಸ್ತ್ರವಿಲ್ಲ, ಉಳಿದ ಕಡೆ ಎಲ್ಲ ಎಂತಾದ್ರೂ ನಾನು ತರ ಕೇಳ್ತಾರೆ, ಎಂತ ಬೇಕಾಗುತ್ತೆ, ಒಬ್ಬರು ಜಗತ್ತಿನ ಥರ ಇರುತ್ತೆ. ಈ ವಿಚಾರದಲ್ಲಿ ಹೇಳಿದಿರಕ್ಕಾಗಲ್ಲ. ಹೇಳಿದ್ರೆ ಅದರಲ್ಲಿ ವ್ಯತ್ಯಾಸ ಅಂದ್ರೆ ಅರ್ಥವಾಗದಿದ್ದಂಗೆ ಹೇಳೋದ್ರಲ್ಲಿ ಅರ್ಥನೂ ಇಲ್ಲ. ಸೊ ಅಂದ್ರೆ ನಾನು ಥ್ಯಾಂಕ್ಫುಲ್ ಫಾರ್ ಸಂಯಮ್. ಅಂದ್ರೆ ನಾನು ಅಶ್ವಿನಿ ಕುಮಾರ್ ಇದರಲ್ಲಿ ಕೇಳ್ಕೊಳ್ಳೋದಂದ್ರೆ ಜರ್ನಿ ನೋಡ್ತಾ ಬಂದಾಗ ನಮಗೂ ನಮ್ಮ ಲೈಫಲ್ಲಿ ಅಂಡ್ ನಾವು ಅಷ್ಟು ಹಸಿವನ್ನ ಬೆಳೆಸ್ಕೊಳ್ಳೋಂಥ ಯೋಗ್ಯತೆ ಬರಲಿ, ಜೊತೆಗೆ ನಮಗೂ ನಿಮ್ಮಂತಹ ಗುರುಗಳು ನೀವೇನು ಗುರುಗಳು ಬರಲಿ ಅದು ಸಿಗಲಿ ನಮ್ಮ ಲೈಫಲ್ಲಿ ಅನ್ನೋದು ಒಂದು ಹೇಳ್ಕೊಡ್ತೀನಿ ಸರ್. ಕೊನೆಗೆ ಮಕ್ಕಳ ವಿಚಾರದಲ್ಲಿ, ಪೇರೆಂಟಿಂಗ್ ವಿಚಾರದಲ್ಲಿ ಏನಾದರೂ ಕೆಲವು ಇದೆಯಾ ಸರ್ ನಿಮ್ಗೆ ಏನಾದರೂ? ಅಂದರೆ ಭಾರತೀಯತೆಯನ್ನು ತರಬೇಕು. ಅಂದರೆ ಭಾರತೀಯತೆಯನ್ನು ತಂದಿದ್ರೆ ಲಾಭ ಏನಂತಿದ್ರೆ ಆ ಸಂಸ್ಕೃತಿಯ ಲಾಭವೇ ಅವನನ್ನ ಏನಿರುತ್ತೋ ಅದರಲ್ಲಿ ಖುಷಿ ಪಡ್ತಾನೆ, ಮತ್ತೆ ಅದು ಕಳ್ಸೋಕ್ಕಾಗೋದಿಲ್ಲ. ಅಂದರೆ ವ್ಯಕ್ತಿತ್ವ ಸ್ಟ್ರಾಂಗ್ ಇರುತ್ತೆ ನಮ್ಮ ಸಂಸ್ಕೃತಿ. ಸೊ ಅದನ್ನ ತರಿಸ್ಬೇಕು. ಅಂದರೆ
ನನ್ನ ಮಗ ಹಿಂಗೇನೆ ಹಂಗೆ ಮಾಡ್ತೀಯಾನೆ, ನಾನು ಹಿಂಗೆ ಹೇಳಿದ್ರು ಕೇಳ್ತಿಲ್ಲ ಅಂತೆಲ್ಲ ಕೇಳಿದೆ. ಅವಾಗ ಸದ್ಗುರು ಒಂದೇ ಪ್ರಶ್ನೆ ಕೇಳಿ, ನೀನು ಏನಂತ ತಿಳ್ಕೊಂಡಿದ್ದೀನಿ ನನ್ನ ಅಂತ. ನಾನು ಅವರ ತಂದೆ. ತಂದೆ ಏನು ತಂದೆ? You have just come only 20-30 years before him, that's all. No, why you are mentoring? No, he has his own journey. He has traveled thousands of lives before, and you are telling that you want to mentor him. Now you just support him in the way in which he is flowing. That is all what you can do all the time. So parenting is like that all the time. So ಅವರಿಗೆ ಬೇಕಾದದನ್ನು ಫೆಸಿಲಿಟೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋಂಥದ್ದು. ನಾನು ಎಷ್ಟು ಸತಿ ಯೋಚನೆ ಮಾಡೋದು ಅಂದರೆ, ನನ್ನ ಮಗಳು ನನಗೆ ದೊಡ್ಡವಳು, ಮಗ ಸಣ್ಣ. ಸೊ ಮಗಳು ಮೆನಿ ಟೈಮ್ಸ್ ಐ ಫೀಲ್ ದಟ್ ಶಿ ಈಸ್ ಮೋರ್ ರಿಫೈನ್ಡ್ ಸೋಲ್, ಮೋರ್ ರಿಫೈನ್ಡ್ ಸೋಲ್ ದ್ಯಾನ್ ದಟ್ ಈಸ್ ವಾಟ್ ಐ ಫೀಲ್ ಮೆನಿ ಟೈಮ್ಸ್. ಅವಳಿಗೆ ಮೇರೆ ಸಂಸ್ಕಾರಗಳಿದೆ, ಅವಳಿಗೆ ಬೇಕಾದಂಗೆ ಏನಾದ್ರು ಒಂಚೂರು ಸಹಾಯ ಮಾಡೋಕ್ಕಾಗುವಂಥದ್ದು ನಮ್ಮ ಕೈಲಾಗಬಹುದು ಅನ್ನೋದಷ್ಟೇ ಪ್ರಯತ್ನ. ಸೊ ಪೇರೆಂಟಿಂಗ್ ಈಸ್ ಜಸ್ಟ್ ಸಪೋರ್ಟಿಂಗ್ ಇನ್ ದ ವೇ, ಆ ಥರದ್ದಾಗಬೇಕಾಗಿ ಫೆಸಿಲಿಟೇಟ್ ಮಾಡೋದು ನಮ್ಮ ಕರ್ತವ್ಯ ಆಗಿರಬೇಕು ಅನ್ನೋದು. ಇಲ್ಲ ನಾನು ಇನ್ನೊಂಥರ ಹೋಗ್ತೀನಿ, ನನ್ನ ಮಗ ಇನ್ನೊಂಥರ ಅವ್ನು ಸ್ವಲ್ಪ ಅವನು ಇನ್ನೊಂದು ಹಿಂಗೆ ಹೋಗ್ತಾನೆ, ಅವ್ನು ಆ ಥರದ್ದು ಇದ್ದಿದ್ರೆ ನದಿ ಹಿಂಗೆ ಹೋಗ್ತಿದೆ, ಅದು ಹಿಂಗೆ ಹೋಗಿ ಇಷ್ಟ ಇಲ್ಲ, ಅದಕ್ಕೆ ಹಂಗೆ ಫೆಸಿಲಿಟೇಟ್ ಮಾಡ್ಕೊಡುತ್ತೆ. ಅದು ಪಾತ್ರ ಹಿಂಗೆ ಹೋಗ್ತೀನಿ ಅಂತ ಇರುತ್ತೆ, ಹಂಗೆ ಮಾಡ್ಕೊಡುತ್ತೆ. ಇಲ್ಲ ನಾನು ಸರವಾಗಿ ಹಿಂಗೆ ಹೋಗ್ತೀನಿ, ಅದನ್ನು ಪಾತ್ ಮಾಡ್ಕೊಡುತ್ತೆ. ಸೊ ನಾವು ಫೆಸಿಲಿಟೇಟ್ ಮಾಡೋದಷ್ಟೇ, ಜಸ್ಟ್ ಫೆಸಿಲಿಟೇಟರ್, ನಾಟ್ ಗೈಡ್. ಅಂದರೆ ಹಿಂಗೆ ಹೋಗಬೇಕು, ಹಿಂಗೆ ಆಗಬೇಕು ನಾವು ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಥೌಸಂಡ್ಸ್ ಆಫ್ ಲೈಫ್ಸ್ ಇಂದ ಟ್ರಾವೆಲ್ ಮಾಡ್ಕೊಂಡು ಬಂದು ಸಂಸ್ಕಾರ ಇದ್ದು ಆಗಿರುವಂಥ ವ್ಯಕ್ತಿಗೆ ನಾನು 1 ವರ್ಷದಲ್ಲಿ ಟರ್ನ್ ಎಲ್ಲ ಮಾಡೋಕ್ಕಾಗುದಿಲ್ಲ. ಸೊ ಅದರಲ್ಲೊಂದು ಫ್ಲೋ ಇದೆ, ಕಾಲದ್ದೊಂದು ನಿರ್ಣಯ ಇದೆ. ಕಾಲ ಅದಕ್ಕೆ ಯೂಶಲಿ ಕಾಲ ಏನಂತಿದೆ, ಇಸ್ ಯೂನಿವರ್ಸಲ್ ಕೋರ್ಟ್ ವಿಚ್ ಟೇಕ್ಸ್ ದ ಡಿಸಿಷನ್ಸ್ ವಿತೌಟ್ ಎನಿ ಅನ್ಬಯಾಸ್ಡ್ ಡಿಸಿಷನ್ಸ್ ವೇರ್ ದೇರ್ ಇಸ್ ನೋ ಪೊಲಿಟಿಕ್ಸ್. ಪೊಲಿಟಿಕ್ಸ್ ಅಂದರೆ ನೀವು ಕ್ಯಾನ್ ಮ್ಯಾನಿಪುಲೇಟ್, ದಟ್ ವಿಲ್ ಟೇಕ್ ದ ಡಿಸಿಷನ್. ಸರ್, ಒಂದು ಆಸ್ಪತ್ರೆಯಲ್ಲಿ ಬಂದಾಗ ಒಂದು ವೈದ್ಯ ಅಂತ ಬಂದಾಗ ಕೇವಲ ಅವನ ಪಾತ್ರ ವೈದ್ಯ ಮತ್ತು ರೋಗಿ ನಡುವೆ ಅಲ್ಲ. ಅದು ಎಸ್ಪೆಷಲಿ ಐಪಿಡಿ ಅಂತ ಮಾಡಬೇಕಾದಾಗ ಸುಮಾರು ಫ್ಯಾಕ್ಟರ್ಸ್ ಬರ್ತದೆ, ಪರಿಚಾರಕ ಬರ್ತದೆ, ಅಲ್ಲಿ ಔಷಧಿ ಬರ್ತದೆ. ಔಷಧಿಗಳ ವಿಚಾರದಲ್ಲಿ ನೀವು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ. ಈ ಪರಿಚಾರಕರು 5 ಜನ ಪರಿಚಾರಕರಿದ್ದಾರೆ. ಈ ಒಟ್ಟಾರೆ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡೋ ಪಾತ್ರದಲ್ಲಿ ವೈದ್ಯರಿಗೆ ಟಿವಿ ಮಾಡ್ತೀರೋ ನೀವು ಸಿಸ್ಟಮ್ ಇಂದ ಅವ್ರು ತಗೊಳ್ಬಹುದಾದ ವಿಷಯಗಳಿವೆ. ಅಂದರೆ ಯೂಶಲಿ ಏನಂತ ಹೇಳೋದಂದರೆ, ಒಂದು ವ್ಯವಸ್ಥೆಯ ಅಲ್ಲಿರುವ ಪರಿಸರ, ಅಲ್ಲಿರುವ ಎನ್ವಿರಾನ್ಮೆಂಟು, ಅಲ್ಲಿರುವ ವಾತಾವರಣ ರೆಪ್ರೆಸೆಂಟ್ಸ್ ದ ಸೋಲ್. ಅಲ್ಲಿರುವಂಥ ಮೂಲ ವ್ಯಕ್ತಿಯ ಥಿಂಕಿಂಗನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ದಟ್ ರೆಸೊನೇಟ್ಸ್. ನಾವು ಯಾವ ಥರ ಯೋಚನೆ ಮಾಡ್ತೀವೋ ಜಗತ್ತನ್ನು ತಿಳಿಯೋದಕ್ಕೂ ಮತ್ತು ಜಗತ್ತಿಗೆ ನಮ್ಮನ್ನು ಒಪ್ಪಿಸ್ಕೊಳ್ಳೋದಕ್ಕೂ, ಆ ಥರದಲ್ಲಿ ನಮ್ಮ ಸುತ್ತಮುತ್ತಲಿದ್ದವ್ರದ್ದು ಭಾವನೆಗಳನ್ನು ಕೂಡ ವಿ ಕ್ಯಾನ್ ಡೆಫಿನೆಟ್ಲಿ ನಾವು ಅದನ್ನು ಹೇಗೆ ಬೇಕಾದಲ್ಲಿ ರೂಪಿಸಬಾರದು. ಪರಿಚಾರಕರಿಗೆ ಈಗಿನ ಕಾಲದ ನನ್ನ ಪ್ರಕಾರ ಆಯುರ್ವೇದ ತುಂಬ ಕಷ್ಟ ಬರೋದು ಏನಂತ ಹೇಳಿದರೆ, ವಿ ಡೋಂಟ್ ಹ್ಯಾವ್ ಎನಿ ಬ್ಯಾಕ್ಲೈನ್ ಸಪೋರ್ಟ್ ಆಫ್ ನಮ್ಮ ಆಯುರ್ವೇದ ನರ್ಸಿಂಗ್ ಪರ್ಸನ್ಗೆಲ್ಲ ಏನಂದ್ರೆ ಏನಿಲ್ಲ, ಅಂದರೆ ಇಲ್ಲ. ಬಟ್ ನಮ್ಮಲ್ಲಿ ಈಗ ನಾವೇನು ಮಾಡಿದೆ ಅಂದರೆ, ನಮ್ಮ ಸುತ್ತಮುತ್ತಲಿರುವಂಥ ಇರುವಂಥದ್ದನ್ನೇ ನಾವು ತಗೊಂಡು ಟ್ರೈನಿಂಗ್, ನಮ್ಮ ಹತ್ರ ಇರೋರು 20 ವರ್ಷ, 18 ವರ್ಷ, 16 ವರ್ಷ ಟ್ರೈನಿಂಗ್ ಆದವರು, ಟ್ರೈನಿಂಗ್ ಅಂತಲ್ಲ, ದೇ ಆರ್ ಲೀಡಿಂಗ್ ದ ಲೈಫ್ ಇಯರ್. ಅವ್ರಿಗೆ ಎಂತ ಬೇಕಾದರೂ ಕೂಡ ನಾನು ಹಿಂದಿರ್ತೀನಿ ಅಂತ ಅದೇನು ಇದೀವಿ ಅನ್ನೋದು ಹೌದು, ಸುಮ್ಮನೆ ಮಾತಾಡ್ತಲ್ಲ. ಮತ್ತು ಇಲ್ಲಿ ಏನೇ ಒಳ್ಳೇದಾಗಿದ್ರು ಪಾರ್ಟ್ ವಿಲ್ ಬಿ ಗಿವನ್ ಟು ದೆಮ್. ಅದ್ರಲ್ಲಿ ಮತ್ತೆ ಕೊಟ್ಟಿದ್ದೀನಿ ಅಂತ ನಾನು ಏನಂತ ಹೇಳಿದೆ ಅಂದರೆ, ಬಿಕಾಸ್ ಆಫ್ ಯು ವಿ ಆರ್ ಲೈಕ್ ದಿಸ್ ಅಲ್ವಾ. ನಾನು ಕೊಡ್ತಿದ್ದೀನಿ ಅಂತೇನಿಲ್ಲ, ಯಾಕಂದ್ರೆ ಅವರು ಎಲ್ಲ ಸೇರ್ಕೊಂಡೆ ನಾವೆಲ್ಲ ಸೇರಿ ಆಗಿರೋದು ನಿಮ್ಮ ಪಾರ್ಟಿ ಇದು ಅನ್ನೋದನ್ನು ಅವ್ರಿಗೆ ನಾವು ಒಪ್ಪಿಸ್ತೀವಿ. ಮತ್ತು ಇಲ್ಲಿರೋರು ಎಲ್ಲ 5 ಜನ ಮಹಿಳೆಯರು, ಒಬ್ಬರು ಆಪ್ಟಿಕಲ್ಸ್, ಮತ್ತು ಇನ್ನಿಬ್ಬರಲ್ಲಿ ಇದ್ದಾರೆ. ಮತ್ತು ನನಗೆ 1-2 ಮೆಡಿಸಿನ್ ಎಲ್ಲ ತಂದು ಕೊಡೋರು, ಅಲ್ಲೊಂದು ಫ್ಯಾಮಿಲಿ ಇದೆ, ನಮ್ಮದೇ ಫಾರ್ಮ್ ಇದೆಲ್ಲ, ಅವರಿಗೆ ತೋಟ ಗೀಟ ಎಲ್ಲ ಇದೆ. ಆದರೆ ಅವರೆಲ್ಲರೂ ನಾವು ಒಂದೇ ಫ್ಯಾಮಿಲಿ, ನಾವು 15 ಜನ ಈಗ ಒಂದು ಫ್ಯಾಮಿಲಿ ಇದ್ದಾರೆ. ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅನ್ನೋದೇ ಇಲ್ಲ. ಅಂದರೆ ನಾನು ಹೇಳ್ತಿರೋದು ಎಂಡ್ಲೆಸ್, ಎಷ್ಟು ದುಡಿದ್ರು ಏನು ಮುಖ್ಯ ಅಂತಿಲ್ಲ, ಆದರೆ ಖುಷಿಯಾಗಿರೋದೇ ಮುಖ್ಯ ಅಂತ. ಖುಷಿಯಾಗಿ ಇದ್ದಾರೆ ಅವರು. ಕಷ್ಟಗಳ ಏನೇ ಇದ್ರು ಕಷ್ಟ ಪ್ರಧಾನ ಅಲ್ಲ, ಸಂತೋಷವಾಗಿ ಇದ್ರಿ, ಕಷ್ಟನ ಏನೇ ಇದ್ರು ಕೂಡ ನಾವು ನಡೆಸ್ಕೊಂಡು ಹೋಗ್ತಿದ್ದೀವಿ ಫ್ಯಾಮಿಲಿ ಅಂತ ಖುಷಿಯಾಗಿದ್ದಾರೆ ಅನ್ನೋದು ನನ್ನದು. ಎಲ್ಲ ವೈದ್ಯರು ಈ ಮಾತಾಡ್ತಾರೆ, ಈ ಎಲ್ಲ ವಿಭಾಗಗಳು ಕುಟುಂಬದ ರೀತಿ ವರ್ತನೆ ಮಾಡಿದ್ರೆ ಮಾತ್ರ ಒಂದು ಒಳ್ಳೆಯ ಸರ್ವಿಸನ್ನು, ಒಂದು ಆ್ಯಕ್ಚುಯಲ್ ಸರ್ವಿಸನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಅದು ನಿಮ್ಮ ಮೂಲಕ ತಿಳ್ಕೊಳ್ಬೋದು ಸರ್.
ಕೊನೆ ಪ್ರಶ್ನೆ ಇನ್ನೂ ಸುಮಾರು ಮಾತಾಡೋದಿದೆ ಅನಿಸುತ್ತೆ, ಬಟ್ ಅದು ಸಮಯ ತುಂಬ ಹೋಗ್ತಿರೋದ್ರಿಂದ ರಿಸ್ಟ್ರಿಕ್ಟ್ ಮಾಡೋಣ ಅನ್ನೋ ಉದ್ದೇಶದಿಂದ. ಕೊನೆ ಪ್ರಶ್ನೆ, ನಿಮ್ಮ ದಿನಚರಿ ಹೇಗಿರುತ್ತೆ ಸರ್ ಬೆಳಗ್ಗೆಯಿಂದ ಸಂಜೆವರೆಗೆ? ಸುಮಾರು ಚರ್ಚೆ ಆಯಿತು, ಅದು ನಮ್ಮ ದಿನಚರಿ ಒಂದು ಸ್ವಲ್ಪ ಅದೇನಂತ ಹೇಳಿದ್ರೆ, ನಾವೊಂದು ಯೂಶಲಿ ಒಂದು ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿ ಬೆಳಿಗ್ಗೆ ಚಿಕಿತ್ಸೆ ಇದೆಲ್ಲ ತಯಾರಿ ಮಾಡ್ಕೊಳ್ಳೋದು. ಆಮೇಲೆ ಒಂದು ತಯಾರಿ ಮತ್ತು ಕೆಲವು ಚಿಕಿತ್ಸೆ ಎಲ್ಲ ನಾನು 7:30 ಅಷ್ಟೊತ್ತಿಗೆ ಚಿಕಿತ್ಸೆ ಒಂದು ಹಂತ ನಾನು ಮುಗಿಸ್ಕೊಂತೀನಿ. 7:30 ಅಷ್ಟೊತ್ತಿಗೆ ನಾನು ನನ್ನ ಮಗನ ರೆಡಿ ಮಾಡೋದ್ರ ಜವಾಬ್ದಾರಿ ನಂದು. ಆಮೇಲೆ ಅದು 1 ಗಂಟೆ ರೆಡಿ ಮಾಡ್ತೀನಿ ಅವನ್ನ, ಮಗಳನ್ನ ಶುಭ ಮಾಡ್ತಾರೆ. 8 ಗಂಟೆ ಅಷ್ಟೊತ್ತಿಗೆ ನನಗೆ ಉಪನಿಷತ್ ಪಾಠ ಇದೆ. 8ರಿಂದ 8:30 ಉಪನಿಷತ್ ಪಾಠ. ನಾನು ನನ್ನ ಪೂಜ್ಯ ಗುರುಗಳು ಹೇಳಿಲ್ಲ, ಗಿರಿಧರ ಶಾಸ್ತ್ರಿಗಳು ಅಂತ ಒಂದು ಅತ್ಯದ್ಭುತ ವ್ಯಕ್ತಿ. ಅವರು ನನಗೆ 18 ವರ್ಷದಿಂದ ಉಪನಿಷತ್ತು ಮತ್ತೆ ಭಗವದ್ಗೀತೆ ನಿರಂತರವಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಅದು ತುಂಬ ಮುಖ್ಯ. ಅಂದರೆ ಈ ಉಪನಿಷತ್ತು, ಭಗವದ್ಗೀತೆ ಎಲ್ಲ ದರ್ಶನಾದಿಗಳು ಅದನ್ನು ತಿಳಿದ್ರೆ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ಇನ್ನೊಂದು ನಾನು ಹೇಳೋದು ಇಲ್ಲೂ ಮತ್ತೆ ಅಂತಂದರೆ ಟೈಮ್ ಹೋಗುತ್ತೆ ಅಲ್ವಾ. ಸೊ ಏನಂತ ಹೇಳಿದ್ರೆ, ಯೋ ಅಪೂರ್ವ ವೈದ್ಯಾಯ ನಮೋಸ್ತಸ್ಮೈ. ಅಪೂರ್ವ ವೈದ್ಯನಿಗೆ ನಾನು ನಮಸ್ಕರಿಸುತ್ತೆ. ಅಪೂರ್ವತ್ವ ಅಂದರೆ ಪೂರ್ವ ಇದ್ದಿದ್ದು ಅದೊಂದು, ಶ್ರೇಷ್ಠವಾಗಿರೋದು ಅಪೂರ್ವ ಅದು ಒಂದು. ಸೊ ಈ ನನ್ನ ಗುರುಗಳು ಕೇಳೋದು ಪ್ರಸಾದ್ ಸರ್, ಅಪೂರ್ವ ವೈದ್ಯ. ನಾವೀಗ ಜ್ವರ ಶೀತಗಳಿಗೆ ಚಿಕಿತ್ಸೆ ಮಾಡೋಕೆ ಇದ್ದಾನೆ, ಅವನು ಹೊರಗಿದ್ದಾನೆ, ಕಣ್ಣು ಕಿವಿದು ಆರ್ಥೋಪೆಡಿಕ್ ಡಾಕ್ಟರು, ಹಾರ್ಟ್ ಡಾಕ್ಟರು ಎಂತ ಒಂದಷ್ಟೆಲ್ಲ ಅವರವರೆಲ್ಲ ಅದನ್ನೆಲ್ಲ ಚಿಕಿತ್ಸೆ ಮಾಡ್ತಾರೆ. ಅವರವರದ್ದು ವೈದ್ಯ. ಈ ಅಪೂರ್ವ ವೈದ್ಯನ ಸ್ಪೆಷಾಲಿಟಿ ಏನು? ಅಪೂರ್ವ ವೈದ್ಯನ ಸ್ಪೆಷಾಲಿಟಿ ರಾಗಾದಿ ರೋಗಗಳನ್ನೆಲ್ಲ ಅಂದರೆ ದಟ್ ಈಸ್ ದಿ ಸ್ಪೆಷಾಲಿಟಿ. ಹಾಗೆ ವಿ ಹ್ಯಾವ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಪ್ರಾಕ್ಟೀಸ್ನ. ಸೊ ನಾನು ನಿಮಗೆ ಚಿತ್ತ ಇದೆ, ನಾನು ಚಿಕಿತ್ಸೆ ಮಾಡ್ತೀನಿ. ನಿನಗೆ ಗ್ಯಾಸ್ಟ್ರೈಟಿಸ್ ಆಗಿದ್ರೆ ಅದು ಮೂಲ ತೊಂದರೆ ಬೇರೆ ಕಡೆಯಿಂದ ಬಂದಿದೆ, ಅದನ್ನು ಚಿಕಿತ್ಸೆ ಮಾಡ್ತೀನಿ. ನಿನ್ನ ಸತ್ವವನ್ನು ನಾನು ಚಿಕಿತ್ಸೆ ಮಾಡ್ತೀನಿ. ನಿನ್ನ ಸತ್ವವನ್ನು ಮೀರಿ ನೀನು ಮೇಲೆ ಹೋಗಬೇಕಾಗಿ ಪಾತಿ ನಾನು ಚಿಕಿತ್ಸೆ ಮಾಡ್ತೀನಿ ಅಂತ ಹೇಳುವಾಗೆ ನಾವು ಎವಾಲ್ವ್ ಆಗದೆ ನಮ್ಮದು ಇಟ್ಸ್ ಎ ಜರ್ನಿ ಆಫ್ ಎ ವೈದ್ಯ. ಫ್ರಮ್ ಜರ್ನಿ ಆಫ್ ಎ ವೈದ್ಯ ಶೀತ ಕೆಮ್ಮುಗಳಿಗೆ ಔಷಧಿ ಕೊಟ್ಟೆ ಸರಿ ಮಾಡ್ತಿರೋನಾಗಿದ್ದು ಸತ್ವಾವಜಯ ಮಾಡ್ತಾ ಅದ್ರ ಮೇಲಿನ ಹಂತಕ್ಕೆ ಹೋಗಿ ನಾನು ಹೋಗ್ತಾ ಬೇರೆಯವ್ರನ್ನು ಕೂಡ ಚತುರ್ಮುಖ ಇದು ನಮ್ಮ ಪುರುಷಾರ್ಥವನ್ನು ಸಾಧಿಸೋದಕ್ಕೆ ಹೋಗಬೇಕಾಗಿರುವಂಥದ್ದು ಇಟ್ ಇಸ್ ದ ಜರ್ನಿ. ಸೊ ಆ ಥರದಲ್ಲಿ ನಮಗೆ ಬೇಕಾಗುವಂಥದ್ದು ಉಪನಿಷತ್ತುಗಳು, ದೇ ಆರ್ ಅಂದರೆ ವೇದಾಂತದ ಭಾಗಗಳು. ಸೊ ಅವುಗಳನ್ನು ನಾವು ಅಧ್ಯಯನ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಹೌದು. ಅಂದರೆ ಅದನ್ನು ಯಾವುದೋ ಒಂದು ಫ್ಯೂಚರಿಸ್ಟಿಕ್ ಆಗಿ ಧರ್ಮಾದಿಗಳನ್ನೆಲ್ಲ ಏನೂ ಇಲ್ಲ. ವರ್ಡ್ ಧರ್ಮ ಅನ್ನೋದು ಏನಂತ ಹೇಳಿದ್ರೆ, ನಾನು ಮಾಡಬೇಕಾಗಿದ್ದನ್ನು ಮಾಡದೆ ಧರ್ಮ, ಮಾಡಬೇಕಾಗಿದ್ದು ಮಾಡದೆ ಅಧರ್ಮ ಅಷ್ಟೇ, ಬಿಟ್ಟರೆ ಮತ್ತೆ ನಿಂತು. ಸೊ ಅದನ್ನು 8ರಿಂದ 8:30 ಉಪನಿಷತ್ತು, 8:30ಯಿಂದ ಒಂದು 9 ಗಂಟೆ ತನಕ ಚಿಕಿತ್ಸೆ ಜಾಸ್ತಿ ಇದ್ದರೆ ನಾನು ಮಾಡ್ತೀನಿ. ಇದ್ದರೆ 8:30ರಿಂದ 9 ಗಂಟೆ ತನಕ 9 ತನಕ ಮತ್ತೆ ನಾನು ಇದೆಲ್ಲ ಮೇಲ್ಗೆ ಆನ್ಸರು. ಮತ್ತು ನಾನು ಒಂದಷ್ಟು ಜನಕ್ಕೆ ಫೋನ್ ಮಾಡ್ತೀನಿ, ಅವ್ರು ಮಾಡೋಣ, ಅವರು ಮತ್ತು ನಾನು ರೆಸಿಸ್ಟ್ ಮಾಡ್ತಿದ್ದವರಿಗೆಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದವರಿಗೆಲ್ಲ ಮತ್ತೆ ಫೋನ್ ಮಾಡ್ತೀನಿ. ಆಮೇಲೆ 8-9 ಕಾಲಿಗೆ ಒಂದು ಸ್ನಾನ ಮಾಡಿ ಒಂದು ಸಂಧ್ಯಾ ವಂದನೆ ಮತ್ತು ಒಂದಷ್ಟೆಲ್ಲ ಇದೆಲ್ಲ ಒಂದಿಷ್ಟು ಆನಂತರ ಮಾಡಾಗಷ್ಟೊತ್ತಿಗೆ 10 ಗಂಟೆ ಮೇಲೆ 10 ನಿಮಿಷ ತಿಂಡಿ ತಿಂದು ಆಮೇಲೆ ಹೋಗ್ಬೇಕು ಕೂರೋದು. 1 ಗಂಟೆ ತನಕ ಅಂತಿರತ್ತೆ. ಅದು 1 ಗಂಟೆಗೆ ಮುಗಿಬೋದು, 2 ಆಗ್ಬೋದು, 3 ಆಗ್ಬೋದು. ಅದು ಎಷ್ಟೊತ್ತಿಗೆ ಆಮೇಲೆ ಒಂದು ಊಟ ಆದಮೇಲೆ ಒಂದು ನಾನು ಅರ್ಧ ಗಂಟೆ ಬ್ರೇಕ್ ಮಾಡಿ 4 ಗಂಟೆ 4:15 ಮತ್ತೆ ಓಪಿ ಕೂತ್ಕೊಳ್ತೀನಿ. ಅಂದರೆ ಅದು 7 ಗಂಟೆ ತನಕ ಇರುತ್ತೆ. 7ಕ್ಕೆ ಮುಗಿಬೋದು, 8ಕ್ಕೆ ಆಗ್ಬೋದು, ಅದು ಮತ್ತೆ ಲೇಟ್ ಆಗುತ್ತೆ. ಸೊ ಅದು ಈಗಂದ್ರೆ ನನ್ನ ಅಕಾಡೆಮಿಕ್ಸ್ ಇದ್ಮೇಲೆ ಅದು ಸೆಷನ್ಸಿಗಂತೂ ಆ ಟೈಮಲ್ಲಿ ಮುಗಿಸ್ಲೇಬೇಕು. ಹಿಂಗಿದ್ದು ಈಗ 9ರಿಂದ 10 ಪ್ರಭಾಷಣ ಒಂದು ಕ್ಲಾಸಸ್, ಆ ಕ್ಲಾಸಿಗೆ ಹೆಂಗಾದ್ರೂ ನಾನು ಮಿಸ್ ಮಾಡೋಂಗಿಲ್ಲ, ಮಾಡ್ತೆ, ಅಟೆಂಡ್ ಆಗ್ತೀನಿ. ಆಮೇಲೆ ಅದ್ರ ಮೇಲೆ ಓಪಿ ಮುಗಿದ್ರೆ ಇದು ಮಾಡ್ತೀನಿ, ಅಂದರೆ IB ಪೇಷಂಟ್ಸ್ನೆಲ್ಲ ಒಂದ್ಸತಿ ಮಾತಾಡಿಸ್ತೀನಿ. ಅದೆಲ್ಲ ಮಾಡಿ 10 ಗಂಟೆಗೆ ಪ್ರಭಾಷಣ ಒಂದು ಮುಗಿದ ಮೇಲೆ 10:30 ಅಷ್ಟೊತ್ತಿಗೆ ಮಲ್ಕೋದಾಗತ್ತೆ. ಒಟ್ಟಾರೆ ದಿನಚರಿಯಲ್ಲಿ ವರ್ಕ್ ಲೈಫ್ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ನಿಮ್ಮದೇ ಕುತೂಹಲಗಳಿಗೆ ಸ್ವತಃ ಮಾಡ್ತಾ ಇದ್ದೀವಿ. ಕೊನೆ ಪ್ರಶ್ನೆ ಸರ್, ನಾವೇನೋ ನಿಮ್ಮನ್ನು ನಿಮಿತ್ತ ವಿದ್ಯಾರ್ಥಿ ಅಂತ ಕರೆದ್ವಿ, ವೈದ್ಯರು ಅಂತ ಕರೆದ್ವಿ, ಒಬ್ಬ ಈ ಸಂಸ್ಥೆ ಸಂಸ್ಥಾಪಕರು ಅಂತ ಕರೆದ್ವಿ, ಈ ಎಲ್ಲ ರೀತಿ ಕರೆದ್ವಿ. ನೀವು ನಿಮ್ಮನ್ನು ಹೇಗೆ ಗುರುತಿಸ್ಕೊಳ್ತೀರಾ ಈ ಹಂತದಲ್ಲಿ? ಜೊತೆಗೆ ಈ ಸದ್ಯದ ಕುತೂಹಲಗಳೇನು ನಿಮ್ಮ ಬದುಕಿನ ಬಗ್ಗೆ
ಮತ್ತೆ ಅದನ್ನು ಹೇಗೆ ಅಂದರೆ ನಿಮ್ಮ ಮುಂದಿನ ಗುರಿಗಳಿವೆ? ಒಟ್ಟಾರೆ 3 ವರ್ಷಕ್ಕೆ ಕಂಪನಿ ಮಾಡಿದ್ದೀರಿ. ಅದೇ ನನ್ನ ಗುರುತಿಸ್ಕೊಳ್ಳೋದು ಅಂದರೆ ಐ ಆಮ್ ಎ ಸ್ಟೂಡೆಂಟ್ ಆ್ಯಂಡ್ ಹುಚ್ಚು ವಿದ್ಯಾರ್ಥಿ ಅಂತ ಹೌದು. ನನ್ನ ಗುರುಗಳು ಪ್ರಸಾದ್ ಸರ್ ಹೇಳೋದು ಅಂದರೆ ಒಂದೇ ಪ್ರಶ್ನೆಗಳಿಗೆ ನಾನು 2 ಸತಿ ಅವರಿಗೆ ಕೇಳಿದೆ ಸರ್ ಅಂತ. ಒಂದು ಪ್ರಶ್ನೆ ಕೇಳೋದು ಉತ್ತರ ಹೇಳ್ತಾರೆ, ಇನ್ನೊಂದು ಉತ್ತರ ಹೇಳ್ತಾರೆ, ಇನ್ನೊಂದು ಥರ ಹೇಳ್ತಾರೆ, ಇನ್ನೊಂದು ಥರ ಸರ್ ನಾಲ್ಕಾರು ಥರ ಆಗೋಯ್ತಲ್ಲ ಇದು ಅಂತ ಹೇಳಿದ್ರೆ ಅರ್ಥ ಆಯ್ತಾ ನಿಮಗೆ? ಕಷ್ಟ ಆಗ್ತಿದೆ, ಅರ್ಥ ಆಗುತ್ತೆ ಒಂದಿನ ಅರ್ಥ ಆಗುತ್ತೆ. ಒಂದೇ ಅಂದರೆ ನೀವು ಪುಟ್ ಎಫರ್ಟ್ ಐದರ್ ಇದರಲ್ಲಿ ನೋಡಿದರೆ ನಾನು ಒಂದೇ ಕ್ವಶನ್ ನಾನಾ ಥರ ನೋಡೋಕೆ ಹೋದಾಗ ಏನಾಗುತ್ತೆ ಅಂದರೆ ಐದರ್ ಯು ಬಿಕಮ್ ಎ ಜೀನಿಯಸ್ ಆರ್ ಯು ಬಿಕಮ್ ಎ ಮ್ಯಾಡ್ ಪರ್ಸನ್. ಐದರ್ ಯು ಬಿಕಮ್ ಮ್ಯಾಡ್ ಆರ್ ಯು ಬಿಕಮ್ ಜೀನಿಯಸ್. ಬಟ್ ಯು ಶುಡ್ ನೋ ದಟ್ both status of being is very nice to be in. Which ಹಿಡಿಯೋದು ಕೂಡ ಸೊ ಅಂದರೆ ಕಲಿಬೇಕು ಅನ್ನೋಂಥ ಹುಚ್ಚಿದೆ ದಟ್ ಈಸ್ ಮೈ ವಾಟ್ ಇನ್ ದ ಫ್ಯೂಚರ್ ಏನು ಮಾಡಬೇಕು ಅಂತ ನಾನು ಸಂಹಿತೆಗಳನ್ನು ನಾನೇ ಓದಿ ಅರ್ಥ ಮಾಡಿದೆ. ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದನ್ನು ಅದೇ ಥರದಲ್ಲಿ ಅರ್ಥ ಮಾಡಿಕೊಳ್ಳೋಕ್ಕಾಗುವಷ್ಟು ಸಂಸ್ಕೃತವನ್ನು ನಾನು ಕಲಿಬೇಕು ಅನ್ನೋ 4% ಪ್ರಯತ್ನ ಆಗ್ತದೆ. ಈ ಸರಿ ಪ್ರವಾಸನೆ ಸೇರಿದ ಮೇಲೆ ಸ್ವಲ್ಪ ಅರ್ಥ ಆಗ್ತಾಯಿದೆ. ಸೊ ಐ ಆಮ್ ಏಬಲ್ ಟು ಅಂದರೆ ಅಲ್ಲಿ ಆಚಾರ್ಯರು ಏನಕ್ಕೆ ಏನು ಹೇಳ್ಕೊಡ್ತೀರಿ ಅಂತ ಅವ್ರ ಹತ್ರನೇ ಮಾತಾಡೋಕ್ಕೆ ಸ್ವಲ್ಪ ಆಗ್ತಿದೆ. ಇನ್ನೊಂದು 5 ವರ್ಷದಲ್ಲಿ ಅದು ಒಂದು ಹಂತಕ್ಕೆ ಬರುತ್ತೆ. ಸೊ ಇಷ್ಟು ನಾವು 4 ವರ್ಷಕ್ಕೆ ಅಷ್ಟೇ ಇಟ್ಟಿದ್ದೀವಿ. ಮತ್ತೆ ಸರ್ ಮತ್ತೊಂದು ಪ್ರಶ್ನೆ ಏನಂದರೆ ಅಂದರೆ ಇದಾಯ್ತು, ಈಗಿನ ವಿದ್ಯಾರ್ಥಿಗಳಿಗೆ ಒಟ್ಟಾರೆ ಸೆಷನ್ ಸುಮಾರು ವಿಷಯಗಳು ತೆಗೆದುಕೊಳ್ಳಿದೆ ಅವರಿಗೆ ವ್ಯಕ್ತಿತ್ವದ ಮೂಲಕ ಪ್ರಾಕ್ಟೀಸ್ ಮೂಲಕ ಎಲ್ಲ. ಅದೊಂದು 3 ವಿಚಾರಗಳು ಒಂದು ಕ್ಯಾಪ್ಸೂಲ್ ಫಾರ್ಮಲ್ಲಿ. ಸೊ ಈ ವಿಚಾರಗಳನ್ನು ಅಳವಡಿಸ್ಕೊಂಡ್ರೆ ಅಂದರೆ ಈಗಿನ ಜನ್ರೇಷನ್ ನೋಡಿದ್ದೀವಿ ವಿದ್ಯಾ ಏನಿಲ್ಲ ಅವನ್ನೆಲ್ಲ ನೀವು ಟೀಚಿಂಗು ಮಾಡಿದ್ದೀವಿ. ಈಗಿನ ಜನ್ರೇಷನ್ಗೆ ಒಂದು 3 ಕಿವಿ ಮಾತು ಹೇಳೋದಾದ್ರೆ ಅಂದರೆ ಒಂದು ಬಿಲೀವ್ ಇನ್ ದ ಸೈನ್ಸ್. ಇಟ್ ಈಸ್ ಸೂಪರ್ ಸೈನ್ಸ್. ಇಟ್ ಈಸ್ ಒನ್ ಆಫ್ ದ ಸುಪ್ರೀಮ್ ಸೂಪರ್ ಸೈನ್ಸ್. ಇದು ಆಯುರ್ವೇದ ಪದವನ್ನು ನಮಗೆ ಸಂಸ್ಕೃತ ಅರ್ಥ ಆಗದಿರೋದ್ರಿಂದ ವೇದ ಅಂತ ಹೇಳಿದ್ರೆ ಇದು ಜ್ಞಾನೆಯಿಂದ ಬಂದಿರುವಂಥದ್ದು ಅನ್ನೋದು ಕೂಡ ಅರ್ಥ ಆಗದಿರೋದಕ್ಕೋಸ್ಕರ ನಾವೇನು ಹೇಳ್ತಿದ್ದೀವಿ ಇದು ಸೈನ್ಸ್ ಅಂತ ಹೊರಗೆ ಹೇಳಿದ ತಕ್ಷಣ ಖುಷಿ ಆಗುತ್ತೆ. ಇಟ್ಸ್ ಸುಪ್ರೀಮ್ ಆ್ಯಂಡ್ ಸೂಪರ್ ಸೈನ್ಸ್ ಅನ್ನೋದು. ಆ್ಯಂಡ್ ಇದನ್ನು ಮಾಡಬೇಕಾದ್ರೆ ಕಲಿಬೇಕು ಅಂತ ಹೇಳಿದರೆ ತತ್ಪರತೆ ಅನ್ನೋದು ಬೇಕು. ತತ್ಪರತೆ ಅಂತ ಹೇಳಿದರೆ ನಾನು ಅದು ಹ್ಯಾವ್ ಟು ಕಂಪ್ಲೀಟ್ಲಿ ಡೆಡಿಕೇಟ್ ಆ್ಯಂಡ್ ಡಿಟರ್ಮೈನ್ಡ್ ಟು ಲರ್ನ್ ದ ಸೈನ್ಸ್ ಅನ್ನೋದು. ಆ್ಯಂಡ್ ಇದನ್ನು ಡೆಡಿಕೇಶನ್ ಡಿಟರ್ಮೈನಿಂದ ಕಲಿತಿರುವಂಥ ವಿಜ್ಞಾನವನ್ನು ಸಮಾಜ ಅತ್ಯಂತ ಪ್ರೀತಿಯಿಂದ ಇದನ್ನು ಒಪ್ಕೊಳ್ಳುತ್ತೆ, ಇದನ್ನು ಫಾಲೋ ಮಾಡುತ್ತೆ ಅನ್ನೋದು ಖಂಡಿತವಾಗಿರುತ್ತೆ. ಎಲ್ಲಿ ನಮಗೆ ತತ್ಪರತೆಯಿಂದ ಪೂರ್ಣವಾಗಿ ತಿಳಿದಿರುವ ವಿಚಾರವನ್ನು ಸಮಾಜ ಖಂಡಿತವಾಗಿಯೂ ಅದನ್ನು ಅಪ್ಪಿಕೊಳ್ಳುತ್ತೆ ಅನ್ನುವಂಥದ್ದು. ಅದಕ್ಕೆ ನಿದರ್ಶನ ಕೂಡ ನೀವು ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಟ್ಟಾರೆ 1-1.5 ಗಂಟೆ ಸುದೀರ್ಘವಾದ ಚರ್ಚೆ, ಒಟ್ಟಾರೆ ನಿಮ್ಮ ಬದುಕಿನ ಆತ್ಮಾವಲೋಕನ, ಹೆಣ್ಣು ನೋಟ, ಸೋಲು ಗೆಲುವಿನ ಪರಿಚಯ ಎಲ್ಲವೂ ಆಗಿದೆ. ಕೊನೆಯ ಭಾಗ ಏನಂದರೆ ಒಟ್ಟಾರೆ ಸಂದರ್ಶನ ಹೇಗೆ ಅನಿಸ್ತು? ಈ ಥರದ ಒಂದು ಇಂಟ್ರಾಕ್ಷನ್ಗಳ ಅವಶ್ಯಕತೆ ಇದೆಯಾ ಇಲ್ಲ ಅನ್ನೋದು ನಿಮ್ಮ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ಈಗ ಇದರಿಂದ 2 ದಿನಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಈ ಥರ ಪ್ರಯಾಣ ಅದು ಹೇಳಿರೋದು ಇನ್ನು 2 ದಿನಕ್ಕೆ ಅನುಕೂಲ ಆಗೋದಾದರೆ ಈ ಇಂಟರ್ವ್ಯೂ ಉಪಯೋಗ. ಈಗ ನನ್ನ ಬಗ್ಗೆ ಹೇಳ್ಕೊಳ್ಳೋದ್ರಲ್ಲಿ ಏನು ದೊಡ್ಡ ವಿಶೇಷತೆ ಇದೆ ಯಾಕಂದರೆ ಇನ್ನೂ ಸಾಧಿಸಿದವರು ಇನ್ನೂ ಇದ್ದೇ ಇದ್ದಾರೆ. ಇನ್ನೂ ಉತ್ತಮ ರೀತಿಯಲ್ಲಿ ಸಾಧನೆ ಮಾಡಿದವರು ನಮ್ಮ ಗುರುಗಳಾದಿಗಳನ್ನ ನಾವು ಇಟ್ಕೊಂಡಾಗ ನಾವು ಕೆಳಗಡೆನೇ ಕಾಣೋದ್ರಿಂದ. ಆದರೆ ಇದರಿಂದ ಏನಂತ ಹೇಳಿದರೆ ನಿರಂತರತೆ ಏನಾದರೂ ಬೇಕು. ವೈದ್ಯ ಆಗಕ್ಕೆ ಪ್ರಯತ್ನ ಮಾಡುವವರು ದೇ ಹ್ಯಾವ್ ಟು ಡೆಡಿಕೇಟ್ ದಿ ಲೈಫ್ ಫಾರ್ ದಿಸ್. ಅಂದರೆ ನನಗೆ ಚಾಕ್ಲೇಟ್ ತಿನ್ನೋದೇ ಇಷ್ಟ, ನನಗೆ ಸಿನಿಮಾ ನೋಡೋದೇ ಇಷ್ಟ, ಅದು ನನ್ನ ಲೈಫ್ ಅಂತಿದ್ರೆ ಅದು ತಪ್ಪೇನಲ್ಲ. ಬಟ್ ಆ ಥರದ ಲೈಫು ಸಿಕ್ಕತ್ತೆ. ವೈದ್ಯತ್ವ ಸಿಕ್ಕೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದರೆ ಅದೇ ಥರದಿರೋದಕ್ಕೆ ಕಟ್ಟುಪಾಡುಗಳನ್ನು ಹಾಕಿಕೊಂಡು ಹೋಗಲೇಬೇಕಾಗಿದೆ. ಅದರ್ವೈಸ್ ಈ ವಿಜ್ಞಾನ ಸಿಕ್ಕೋದಿಲ್ಲ ಒಂದು. ಸೊ ನಾವು ಅದಕ್ಕಾಗಿ ಏನು ಮಾಡಬೇಕಂತ ಹೇಳಿದರೆ ಅಂದರೆ ಅದಕ್ಕೋಸ್ಕರ ಕ್ರೈಟೀರಿಯಾ ಫಾರ್ ಲರ್ನಿಂಗ್ ಆಯುರ್ವೇದ ಇಸ್ ನಾಟ್ ಜಸ್ಟ್ ನನ್ನ ತಂದೆ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ನನ್ನ ರ್ಯಾಂಕ್ ಎಷ್ಟು ಬಂದಿತ್ತು, ದಟ್ ಇಸ್ ನಾಟ್ ದ ಕ್ರೈಟೀರಿಯಾ. ಲಾಸ್ಟ್ ತರಗತಿ ಸಮೇತ ತಗೊಂಡು ನೋಡಿದ್ರೆ ಗೊತ್ತಾಗುತ್ತಲ್ಲ. ಕ್ರೈಟೀರಿಯಾ ಫಾರ್ ಲರ್ನಿಂಗ್ ಸೈನ್ಸ್ ಈಸ್ ನಾಟ್ ಬೇಸ್ಡ್ ಆನ್ ಯುವರ್ ಮನಿ ಯುವರ್ ಫಾದರ್ ಹ್ಯಾಸ್ ಇನ್ ದ ಬ್ಯಾಂಕ್ ಆರ್ ವಾಟ್ ದ ರ್ಯಾಂಕ್ ಯು ಹ್ಯಾವ್ ಸ್ಕೋರ್ಡ್. ಅದರಲ್ಲಿ ಹೇಳುವಂಥ 15-20 ಕ್ರೈಟೀರಿಯಾ ಕೊನೆಗೆ ಆಚಾರ್ಯ ಹೇಳ್ತಾ ಮಾಡ್ತೀನಿ. ನಾನು ಹೇಳಿಕೊಟ್ಟಿರುವ ಈ ವಿದ್ಯೆಯನ್ನು ಅವನು ಸ್ವಾರ್ಥಕ್ಕಾಗಿ ಉಪಯೋಗಿಸ್ತಾನ, ಪರಾರ್ಥಕ್ಕಾಗಿ ಉಪಯೋಗಿಸ್ತಾನ ಅನ್ನೋದನ್ನ ಗುರುವಿಗೆ ಅಸೆಸ್. ದಷ್ಟೇ ಇದು ಸೀಕ್ರೆಟ್. ಇನ್ಯಾರ ಸಿಕ್ಕರೆ ಏನೋ ಆಗುತ್ತೆ. ಹಾಗೆ ಡೆಡಿಕೇಟ್ ಯುವರ್ ಸೆಲ್ಫ್ ಟು
ಉದ್ದಕ್ಕೆ ಬೆರಿ ಟೈಟಾಗಿ ಹಾಕಿ ಇರುವಂಥದ್ದು ಇಟ್ಟು ಎಷ್ಟು ತಿರುಗಿಸಿರೋ ಕಷ್ಟ ಫಸ್ಟಿಗೆ, ಚೂರು ಲೂಸ್ ಆಯ್ತಾ ಆಮೇಲೆ ಬಿಕಮ್ಸ್ ವೆರಿ ತುಂಬ ಫುಲ್ ಈಸಿ, ಅಷ್ಟು ತಿಳ್ಕೊಂಡು ಏನಿದೆ. ಸೊ ನಿರಂತರತೆ ಬೇಕು, ತತ್ಪರತೆ ಬೇಕು. ಸೊಸೈಟಿ ನೀಡ್ಸ್ ಇಟ್ ಆ್ಯಂಡ್ ವಿ ಹ್ಯಾವ್ ಎ ಸೈನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಜಸ್ಟ್ ಎಲ್ಲ 10 ಜನ ವೈದ್ಯರ ಪರವಾಗಿ ನಾನು ಮತ್ತೊಮ್ಮೆ ಕೃತಜ್ಞತಾಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸಮಯ ಕೊಟ್ಟಿದ್ದಕ್ಕೆ ನಿಮ್ಮ ಪೂರ್ತಿ ಜರ್ನಿಯನ್ನು